श्री भगवानुवाच भूयैव महाबाहो शृणुमे परं वचः यत्तेऽहं प्रीयमाणाय वक्ष्यामि हितकाम्यया न मे विदुः सुरगणाः प्रभवं न महर्षयः अहमादिर्हि भूदेवानां महर्षीणां च सर्वशः यो मामजमनादिं च वेत्ति लोकमहेश्वरम् असम्मूढस्य ಮೃತ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಇಷ್ಟೇ ಆಗಿತ್ತಲ್ವಾ? ಯಾಕೆ ಬದ್ರಿಯವರಿಂದ ಆಗಿತ್ತು? ಬದ್ರಿಯವರು ಹೌದಾ? ಮುಂದಿನ ಶ್ಲೋಕ ಆಗುತ್ತಲ್ವಾ? ಆಚಾರ್ಯ ನಮಸ್ಕಾರ. ನಾನು ಕಟ್ಟಿ ಮಾತಾಡೋದು. ಹಾ, ಯಾಕೆ ಇವತ್ತು ಆಫ್ಲೈನ್ ಅಲ್ಲಿ ನಾನು ಆನ್ಲೈನ್ ಯಲ್ಗೂರಲ್ಲಿ ಇದ್ದೀನಿ ಆಚಾರ್ಯ. ಕಾರ್ತಿಕೋತ್ಸವ ಯಲ್ಗೂರಿಗೆ ಬಂದಿದ್ದೀನಿ. ಸರಿ ಸರಿ ಸರಿ, ಸಂತೋಷ. ಅದಕ್ಕೆ ರಿಮೋಟ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ದೀನಿ ಆಚಾರ್ಯ. ಆಯ್ತು 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 ಆಯ್ತು. ನಾಲ್ಕನೇ ಶ್ಲೋಕ ಅಲ್ಲ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಬುದ್ಧಿಃ ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವಃ ಭಾವಃ ಭಯಂ ಚ ಅಭಯಂ ಏವ ಚ. ಭಯಂ ಚ ಅಭಯಮೇವ ಚ. ದೀರ್ಘ ಚಾ ಭಯಂ ಅಂತಿಲ್ವಾ? ಅಲ್ಲಿ ಚ ಪ್ಲಸ್ ಅಭಯ ಚಾಭಯ ಅಂತ ಆಯ್ತು. ಮುಂದಿನ ಶ್ಲೋಕನ ಜೊತೆಗೆ ಸೇರಿಸ್ಕೊಳ್ಳೋಣ, ಯಾಕಂದ್ರೆ ಇದರ ಕ್ರಿಯಾನ್ವಯ ಮುಂದಿನ ಶ್ಲೋಕದಲ್ಲಿದೆ. ಆಯ್ತಾ? ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ. ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅಹಿಂಸಾ ಸಮತಾ ತುಷ್ಟಿಃ ತಪಃ ತಪೋದಾನಂ ಯಶಃ ಅಯಶಃ ಭವಂತಿ ಭಾವಾಃ
ಭೂತಾನಾಂ ಮತ್ತಃ ಏವ ಪೃಥಗ್ವಿಧಾಃ. ಹೌದು, ಪೃಥಕ್ ಪೃಥಗ್ವಿಧಾಃ. ತಪೋದಾನಂ, ತಪಃ ದಾಹಂ ಇಡಬಹುದು, ಬೇರೆ ತಪಃ ದಾನಂ. ಬೇರೆ ಪದನೆ ಮಾಡೋಣ. ತುಷ್ಟಿ ತಪಃ ದಾನಂ. ಅಲ್ಲ, ಅಹಿಂಸಾ ಅನ್ನೋದೇ ಬೇರೆ ಪದ. ಅಹಿಂಸಾ ಆಯ್ತಾ. ಹೌದು ಹೌದು ಹೌದು. ಯಾವುದು? ಹೌದು. ಹಾ ಹಾ ಹೌದು, ಎಲ್ಲ ಪ್ರಥಮ ಏಕವಚನದಲ್ಲೇ ಇದೆ. ಆಯ್ತಾ, ಪ್ರಥಮ ಏಕವಚನದಲ್ಲೇ ಇದೆ. ಆದ್ದರಿಂದ ನಾವು ಸುಲಭವಾಗಿ ಕಂಡಿಡ್ತೀವಿ. ಜ್ಞಾನಂ ಇತಿವತ್, ರಾಮಃ ಇತಿವತ್. ಆಯ್ತಾ, ಯಾವುದೇ ಎಲ್ಲೆಲ್ಲಿ ವಿಸರ್ಗ ಉಂಟೋ ಅಲ್ಲೆಲ್ಲ ಅದೆಲ್ಲ ಅಕಾರ ಅಂತ ಪುಲ್ಲಿಂಗ ಶಬ್ದ, ಎಲ್ಲಿ ಅನುಸ್ವಾರ ಇದೆಯೋ ಅದೆಲ್ಲ ಅಕಾರ ಅಂತ ನಪುಂಸಕಲಿಂಗ ಶಬ್ದ. ಎಲ್ಲ ಪ್ರಥಮ. ಅಷ್ಟೇ. ಮೂರು ಲಿಂಗಗಳಲ್ಲಿ ಇಲ್ಲಿ ದೃಷ್ಟಾಂತ ಸಿಗತ್ತೆ. ಬುದ್ಧಿರ್ ಜ್ಞಾನಂ ಅಸಮ್ಮೋಹಃ, ಕ್ಷಮಾ ಸತ್ಯಂ ದಮಃ ಶಮಃ, ಸುಖಂ ದುಃಖಂ ಭವಃ ಭಾವಃ ಭಯಂಚ ಅಭಯಮೇವ ಚ, ಅಹಿಂಸಾ ಸಮತಾ ತುಷ್ಟಿಃ ತಪಃ ದಾನಂ ಯಶಃ ಅಯಶಃ ಏತೆ ಸರ್ವೇ ಮತ್ತಃ ಏವ ಭೂತಾನಾಂ ಭವಂತಿ. ಮುಗಿದೋಯ್ತು ಅನ್ವಯ ಅಷ್ಟೇ. ಮೇಲೆ ಹೇಳಿದೆ ಅಷ್ಟೂ ಕೂಡ ಎಲ್ಲ ಭೂತಾನ, ಆಯ್ತಾ, ಪ್ರಾಣಿಗಳಿಗೆ ಇವೆಲ್ಲವೂ ಕೂಡ ನನ್ನಿಂದಲೇ ಸಿಗ್ತಾವೆ ಅಂತ ಹೇಳಿದೆ. ಎರಡನ್ನ ನಾವು ಪ್ರತ್ಯೇಕ ಮಾಡಿಕೊಂಡ್ರೆ ಅದನ್ನ ಹ್ಯಾಕ್ ಕೂಡಿಸೋದು? ಆಯ್ತಾ, ಭವಂತಿ ಭಾವಾಹ. ಭಾವ ಶಬ್ದಕ್ಕೆ ಏನರ್ಥ? ಎಲ್ಲ ಭಾವ ಅಂದ್ರೆ ಧರ್ಮಗಳು ಅಂತ ಅರ್ಥ. ಭಾವಾಹ ಏತೆ ಸರ್ವೇ ಧರ್ಮಾಹ ಭೂತಾನಾಂ ಪ್ರಾಣಿನಾಂ ಭವಂತಿ. ಕುತಃ? ಯಾರ ದಿಸೆಯಿಂದ? ಕಸ್ಮಾತ್ ಭವಂತಿ? ಮತ್ತಃ ಮತ್ಸಕಾಶಾತ್ ಭವಂತಿ. ನನ್ನ ದೆಸೆಯಿಂದಲೇ ಅವರಿಗೆಲ್ಲ ಸಿಗುತ್ತೆ ಲೋಕಕ್ಕೆ ಅಂತ ಇಷ್ಟಂಶವನ್ನ ಈ ಶ್ಲೋಕದಲ್ಲಿ ಕೃಷ್ಣ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಇವಾಗ. ಆಯ್ತಾ, ಎಲ್ಲ ಪದಗಳಿಗೆ ಏನು ಹೆಚ್ಚಿನ ಅರ್ಥ ಏನಿಲ್ಲ, ಸುಲಭವಾಗಿ ಅರ್ಥವನ್ನು ನಾವು ಮಾಡ್ಕೊಳ್ಬಹುದು. ಎಷ್ಟಿದು? 10ನೇ ಅಧ್ಯಾಯ ಅಲ್ವಾ? ಸರಿ. ಇದು ಒಂದೊಂದಕ್ಕೂ ಕೂಡ ರಾಯರ ವಿವೃತಿಯಲ್ಲಿ ಅರ್ಥವನ್ನು ಬಿಡಿಸ್ತಾ ಹೋಗ್ತಾರೆ. ಬುದ್ಧಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅಸಮ್ಮೋಹ ಅಂದ್ರೆ ಏನು, ಪ್ರತಿಯೊಂದು ಪದಗಳಿಗೂ ರಾಯರ ವಿವೃತಿಯಲ್ಲಿ ಅರ್ಥವನ್ನು ಬಿಡಿಸ್ತಾ ಹೋಗ್ತಾರೆ. ಒಟ್ಟಾರೆ ಈ 14ನೇ ಅಧ್ಯಾಯದಲ್ಲಿ ಅಲ್ಲ 10ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇರೋದು ವಿಶೇಷವಾಗಿ ಭಗವಂತ ಪ್ರಾರಂಭದಲ್ಲಿ ತಾನು ಪ್ರತಿಜ್ಞೆಯನ್ನ ಮಾಡಿದಂತೆ ಏನು 6ನೇ ಅಧ್ಯಾಯದಲ್ಲಿ ನಾನು ಹೇಳಿದ್ದೇನೆ ಅದರ ವಿಸ್ತಾರವನ್ನೇ ನಾನಿಲ್ಲಿ ಮಾಡ್ತಾ ಇದ್ದೇನೆ ಅನ್ನುವ ಅಂಶವನ್ನ ಭಗವಂತ ತಾನು ಕೊಟ್ಟು ಮಾಡ್ತಾ ಇದ್ದಾನೆ. ಬರೀ ಆಯ್ತಾ. ಆದ್ರಿಂದ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ವಿಶೇಷವಾಗಿ ಅದನ್ನ ಸಂಬಂಧವನ್ನ ಹಚ್ಚಿ ಮುಂದೆ ಈ ಅಂಶವನ್ನ ತಾನು ತಿಳಿಸ್ತಾ ಇದ್ದಾನೆ ಅಲ್ವಾ. ಪರಮಾತ್ಮನ ಮಹಿಮೆ ಅದು 2ನೇ ಶ್ಲೋಕದಲ್ಲಿ ಹೇಳಿದಂತೆ ಮಹರ್ಷಯ ಸುರಗಣಾಃ ಮೇ ಪ್ರಭವಂ ನ ವಿದುಹು. ಯಾರು ಕೂಡ ನನ್ನ ಮಹಿಮೆಯನ್ನಾಗ್ಲಿ ಅಥವಾ ನನ್ನ ಜಗದುತ್ಪತ್ತಿಯ ಕ್ರಮವನ್ನಾಗ್ಲಿ ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದೇ ನನ್ನ ಮಹಿಮೆ ಅಂತ. ಆಯ್ತಾ, ಯಾರು ಏನು ತಿಳಿಲಿಕ್ಕೆ ಆಗೋದಿಲ್ಲ ಅನ್ನೋದೇ ಮಹಿಮೆ. ತಿಳಿದ್ರೆ ಮಹಿಮೆ ಅಲ್ಲ, ಭಗವಂತನನ್ನು ಪರಿಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ತಿಳಿದ್ರೆ ಅದೇ ದೊಡ್ಡ ಮಹಿಮೆ. ಆಯ್ತಾ, ಹಾಗೆ ಅವನೇ ಹೇಳ್ಕೊಡ್ತಾ ಇದ್ದ ಅಹಂ ಆದಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಅಂತ. ಇದೆಲ್ಲ ಕೃಷ್ಣ ಪರಮಾತ್ಮ ಉಲ್ಲೇಖವನ್ನ ಮಾಡಿಕೊಂಡು ಯಾಕೆ ಬೇಕು ಭಗವಂತನ ಈ ಒಂದು ಜ್ಞಾನ, ಭಗವಂತನ ಮಹಿಮಾ ಜ್ಞಾನ ಯಾಕೆ ಬೇಕು ಅಂತ ಕೇಳಿದ್ರೆ ಅದಕ್ಕೆ 3ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಟ್ಟದ್ದು ಸರ್ವ ಪಾಪೈಹಿ ಪ್ರಮುಚ್ಯತೆ. ಯಾರು ಹೀಗೆ ತಿಳಿತಾರೆಯೋ ಅವ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಪಾಪಗಳಿಂದ ಮುಕ್ತನಾದ್ರೆ ಅದು ಮೋಕ್ಷವನ್ನೇ ಅವ ಪಡೆದುಕೊಳ್ಳುತ್ತಾನೆ ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ಭಗವಂತನ ಮಹಿಮಾ ಜ್ಞಾನ ಅದು ಅತ್ಯಂತ ಅವಶ್ಯಕ ಅಂತ ಇಷ್ಟು ತಿಳಿಸ್ಕೊಟ್ಟು, ಏನದು ಭಗವಂತನ ಮಹಿಮೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ನಾವು ಏನೇನೆಲ್ಲ ಕಾಣ್ತಾ ಇದ್ದೇವೆ, ಯಾವ್ಯಾವ ವಿಷಯದಲ್ಲಿ ನಮಗೆ ಭ್ರಮೆ ಉಂಟೋ ಆ ಎಲ್ಲ ಭ್ರಮ ನಿರಸನ ಆಗಬೇಕು ಈ 2 ಶ್ಲೋಕದಿಂದ.
ಎಲ್ಲ ಸುಖ ದುಃಖ, ಎಲ್ಲ ಸುಖಕ್ಕೆ ನಾನೇ ಕಾರಣ, ದುಃಖಕ್ಕೆ ನೀನೇ ಕಾರಣ ಹೇಳೋದುಂಟು. ನಾವು ಅನುಭವಿಸುವ ಸುಖ ದುಃಖಗಳಿಗೆ ಯಾರೂ ಕಾರಣರಲ್ಲ. ಸುಖಂ ಈಶೇಚ್ಛಯ ನೃಣಾಂ ದುಃಖಂಚಾಪಿ ತದಿಚ್ಛಯ. ನಾವು ಅನುಭವಿಸುವ ಸುಖ ದುಃಖಗಳಿಗೆ ಭಗವಂತನ ಇಚ್ಛೆಯೇ ಪ್ರಧಾನವಾದ ಕಾರಣ, ಮತ್ತೇನು ಕಾರಣ ಅಲ್ಲ. ಅವನ ಇಚ್ಛೆಯ ಮೂಲಕ ನಮಗೆ ಸುಖ ದುಃಖ ಬರುತ್ತೆ. ಅವನ ಇಚ್ಛೆಗೆ ನಮ್ಮ ಪ್ರಾರಬ್ಧ ಕಾರಣ. ಅವನ ಇಚ್ಛೆಗೆ ನಮ್ಮ ಪ್ರಾರಬ್ಧ ಕಾರಣ. ಈ ಹಂತದಲ್ಲಿ ನಮ್ಮ ಸುಖ ಆಯಿತೋ, ನಮ್ಮ ಸುಖದ ಪ್ರಾರಬ್ಧ ಇತ್ತು ಅಂತ ಅರ್ಥ. ದುಃಖ ಆಯಿತೋ, ದುಃಖದ ಪ್ರಾರಬ್ಧ ಇತ್ತು ಅಂತ ಅರ್ಥ. ಹಾಗಾಗಿ ನಾವು ಸುಖ ದುಃಖಗಳನ್ನ, ಅದು ಸುಖ ದುಃಖಗಳು ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಫಲ ಆಗಿರುತ್ತೆ, ಇದೇ ಜನ್ಮದ್ದೇ ಆಗಿರ್ಬೇಕು ಅಂತ ಏನಿಲ್ಲ. ಹಾಗಾಗಿ ಅದನ್ನು ಕೊಡೋದು ಯಾರು? ಕೊಡೋದು ಭಗವಂತ. ಅದಕ್ಕೆ ಕಾರಣ ನಾವು ಅನುಭವಿಸುವ ಸುಖ ದುಃಖಗಳಿಗೆ ನಮ್ಮ ಪ್ರಾರಬ್ಧಗಳು ಕಾರಣ ಆದರೂ ಕೂಡ ಅದನ್ನ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅದನ್ನ ಭಗವಂತ ತಾನು ಕೊಡ್ತಾನೆ. ಹಾಗಾಗಿ ಅದಕ್ಕೆ ಯಾರ ಮಾತಿದು? ವಾದಿರಾಜರ ಮಾತು. ಸುಖಂ ಈಶೇಚ್ಛಯ ನೃಣಾಂ ದುಃಖಂಚಾಪಿ ತದಿಚ್ಛಯ. ಭಗವಂತನ ಇಚ್ಛೆಯಿಂದಲೇ ಸುಖ ದುಃಖಗಳನ್ನ ಜೀವರು ತಾವು ಅನುಭವಿಸ್ತಾರೆ ಅಂತ ಸ್ಪಷ್ಟವಾಗಿ ವಾದಿರಾಜರು ಒಂದು ಸ್ತೋತ್ರದಲ್ಲಿ ಅದನ್ನ ಹೇಳ್ತಾರೆ. ಹಾಗಾಗಿ ಅದೇ ಅಂಶವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅದನ್ನು ತೋರಿಸಿಕೊಡ್ತಾ ಇದ್ದ. ಬುದ್ಧಿ ಜೀವರು ಏನೇನ್ ಪಡೆದುಕೊಳ್ಳುತ್ತಾರೋ ಅದೆಲ್ಲವೂ ಕೂಡ ಮತ್ತಃ ಏವ ಭವಂತಿ ತೇಷಾಂ. ಆ ಜೀವರಿಗೆ ನನ್ನಿಂದಲೇ ಎಲ್ಲವೂ ಕೂಡ ಆಗ್ತವೆ. ಏನದು? ಹಿಂದಿನ 2 ಶ್ಲೋಕಗಳಲ್ಲಿ ಮೋಕ್ಷವನ್ನು ಪಡಿಬೇಕು ಅಂತಾದ್ರೆ ಭಗವಂತನ ಜ್ಞಾನ ಇಲ್ಲದೆ ಮೋಕ್ಷವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಜ್ಞಾನ ಅತ್ಯಂತ ಅವಶ್ಯಕ. ಇಷ್ಟಂಶವನ್ನು ತಿಳಿಸಿ, ಇದೊಂದು ಮಹಿಮೆ. ಭಗವಂತನ ಭಗವಜ್ಞಾನದ ಹೊರತಾಗಿ ಮೋಕ್ಷವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಜ್ಞಾನ ಅತ್ಯಂತ ಅವಶ್ಯಕವಾಗಿ ಬೇಕು ಅಂತ ಒಂದು ಅಂಶವನ್ನು ತಿಳಿಸಿಕೊಟ್ಟು ಇನ್ನೊಂದು ಅಂಶವನ್ನು ಹೇಳ್ತಾ ಇದ್ದಾನೆ. ಲೋಕದಲ್ಲಿ ಜೀವರು ತಾವು ಅನುಭವಿಸುವ ಬುದ್ಧಿ ಮೊದಲಾದವುಗಳು ಅದು ಯಾರಿಂದ ಸಿಗ್ತಾವೆ? ಅದು ಸಿಗೋದು ಕೂಡ ಇವನಿಂದಲೇ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಮುಕ್ತಿ ಹೇತು ಜ್ಞಾನ ವಿಷಯತ್ವ ಮಹಿಮಾನ ಮುಕ್ತ್ವ. ವಾಕ್ಯಗಳಿಗೆ ಅರ್ಥ ಆಗುತ್ತಾ? ಮುಕ್ತಿ ಹೇತು ಜ್ಞಾನ, ಮುಕ್ತಿಗೆ ಕಾರಣವಾದದ್ದು ಜ್ಞಾನ, ಆಯ್ತಾ? ತದ್ವಿಷಯತ್ವ ಮಹಿಮಾನಂ, ತದ್ವಿಷಯಕವಾದ ಮಹಿಮೆ, ಆಯ್ತಾ? ಅದನ್ನ ಹಿಂದೆ ಹೇಳಿ ಬುದ್ಧಿಯಾದಿ ಪ್ರದತ್ವ ಮಹಿಮಾನಂಚ ಆಹಾ, ಬುದ್ಧಿ ಮೊದಲಾದವುಗಳನ್ನು ಕೂಡ ಭಗವಂತ ಕೊಡುತ್ತಾನೆ ಅನ್ನುವ ಆ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ದಾನೆ ಇವಾಗ ಬುದ್ಧಿ ಎಂಬುದಾಗಿ. ಸರಿ ಹೋಯ್ತಾ? ಯದ್ವಾ ಒಂದಾ ಈ ರೀತಿಯ ಪೀಠಿಕೆಯನ್ನು ಇಟ್ಕೊಳ್ಬಹುದು ನಾವು. ಇನ್ನೊಂದು ರೀತಿಯ ಪೀಠಿಕೆಯನ್ನ ಕೊಡ್ತಾರೆ ರಾಯರು. ಅದಕ್ಕೆ ಕಾರಣ ಶ್ರೀಮದಾಚಾರ್ಯರು. ಯದ್ವಾ ಅಂತ ಪಕ್ಷ ಬಂತಲ್ಲ, ಅದಕ್ಕೆ ಕಾರಣ ಶ್ರೀಮದಾಚಾರ್ಯರ ಮಾತು. ಶ್ರೀಮದಾಚಾರ್ಯರು ಹಾಗೆ ಹೇಳ್ತಾರೆ. ಏಕಾದಶ ಬೋಧನಿಧಿತ್ವಾದ ತದಂತಃಕರಣ ಮುಚ್ಯತೆ. ಬಹಳ ಚೆನ್ನಾಗಿ ಬರೀತಾರೆ ಇದಕ್ಕೆ. ಇಲ್ಲಿ ಬುದ್ಧಿ ಮತ್ತೆ ಜ್ಞಾನ ಎರಡೂ ಶಬ್ದವನ್ನು ಹಾಕಿದ್ದಾನೆ ಈ ಕೃಷ್ಣ ಪರಮಾತ್ಮ ಹೇಳುವಾಗ. ಬುದ್ಧಿರ್ಜ್ಞಾನಂ ಅಲ್ವಾ? ಬುದ್ಧಿರ್ಜ್ಞಾನಂ ಅಸಮ್ಮೋಹ ಅಂತ ಹಾಕಿದ್ದಾನೆ. ಬುದ್ಧಿ ಅಂದ್ರು ಜ್ಞಾನ ಅಂದ್ರು ಒಂದೇ ಅಲ್ವಾ ಅರ್ಥ? ಅದಕ್ಕೆ ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ, ಬುದ್ಧಿ ಬೋಧನಿಧಿತ್ವಾತ್ ತದಂತಃಕರಣ ಮುಚ್ಯತೆ ಇತಿ ಶಬ್ದ ನಿರ್ಣಯೇ. ಆಯ್ತಾ? ಜ್ಞಾನಕ್ಕೆ ಅಂತಃಕರಣ, ಅದು ಜ್ಞಾನಕ್ಕೆ ಆಶ್ರಯವಾಗಿದೆ, ಆದ್ದರಿಂದ ಅದನ್ನು ಬುದ್ಧಿ ಅಂತ ಕರೀತಾರೆ. ಆಯ್ತಾ? ಜ್ಞಾನಕ್ಕೂ ಮತ್ತೆ ಬುದ್ಧಿಗೂ ವ್ಯತ್ಯಾಸ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ಎರಡು ಒಂದೇ ಅರ್ಥ ಇರುವಂತೆ ನಮಗ್ ತೋರುತ್ತೆ. ಏನಪ್ಪಾ ಪುನರುಕ್ತಿ ಬಂತಲ್ಲ ಅಂತ ಕೃಷ್ಣನ ಮಾತಿಗೆ ಮತ್ತೆ ಬುದ್ಧಿ ಅಂತ ಹೇಳಿದ್ದಾನೆ, ಮತ್ತೆ ಮುಂದಿನ ಮಾತುಗಳನ್ನೇ ಜ್ಞಾನ ಅಂತ ಹಾಕಿದ್ದಾನೆ. ಬುದ್ಧಿ ಜ್ಞಾನ ಎರಡೂ ಕೂಡ ಎರಡು ಒಂದೇ ಅರ್ಥವನ್ನ ಕೊಡುವ ಬೇರೆ ಬೇರೆ ಪದಗಳಲ್ವಾ? ಹಾಗಾಗಿ ಪುನರುಕ್ತಿ ಬಂತೇನೋ ಕೃಷ್ಣನ ಮಾತಿನಲ್ಲಿ ಅಂತ ನಮಗ ಅನ್ನಿಸ್ಬೋದು.
ಆದರೆ ಬುದ್ಧಿ ಅನ್ನತಕ್ಕಂಥ ಪದವನ್ನ ಇಲ್ಲಿ ಅಂತಃಕರಣ ಅನ್ನುವ ಅರ್ಥದಲ್ಲಿ ಪ್ರಯೋಗವನ್ನು ಮಾಡಿಕೊಂಡಿದ್ದಾನೆ. ಬುದ್ಧಿ ಅಂತ ಹೇಳಿದ್ರೆ ಅಂತಃಕರಣ ಅನ್ನುವ ಅರ್ಥದಲ್ಲಿ ಬುದ್ಧಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಜ್ಞಾನ ಅಂದ್ರೆ ಏನು? ಅಲ್ಲ ಅಲ್ಲ, ಅಂತಃಕರಣ ಪ್ರತ್ಯೇಕವಾದ ಇಂದ್ರಿಯ ಅಲ್ವಾ, ಮನಸ್ಸು. ಆಯ್ತಾ? ಹಾಗಾಗಿ ಅಂತಃಕರಣ ಅಂದ್ರೆ ಬುದ್ಧಿ ಶಬ್ದದಿಂದ ಅಂತಃಕರಣವನ್ನು ಇಟ್ಕೊಳ್ರಿ. ಜ್ಞಾನ ಅಂತ ಹೇಳಿದ್ರೆ ಆ ಅಂತಃಕರಣ ಜ್ಞಾನಕ್ಕೆ ಆಶ್ರಯೀಭೂತವಾದದ್ದು. ಹಾಗಾಗಿ ಬುದ್ಧಿಯೇ ಬೇರೆ, ಅಂತಃಕರಣವೇ ಬೇರೆ, ಹೀಗೆ ಆಶ್ರಯ ಆಗಿದೆ ಅನ್ನೋ ಅರ್ಥದಲ್ಲಿ ಇಟ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಆದ್ದರಿಂದ ಪೌನರುತ್ಯಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಶ್ರೀಮದಾಚಾರ್ಯ ಒಂದು ಲೈನ್ ತಾತ್ಪರ್ಯ ಬರೆಯೋದ್ರ ಮೂಲಕ ಅದೇ ಮನಸ್ಸಿನ ಅದೊಂದು ಪ್ರಭೇದ. ಅದು ಮನಸ್ಸಿಗೆ ಅಂತಃಕರಣ ಅಂತ ಕರೀತಾರೆ. ಬುದ್ಧಿ ಬೋಧನಿಧಿತ್ವಾತ್. ನೋಡಿ, ಬುದ್ಧಿ ಅಂದ್ರೆ ಬೋಧನಿಧಿ. ಬೋಧನಿಧಿ ಅಂದ್ರೆ ಬೋಧ ಅಂದ್ರೆ ಜ್ಞಾನ, ಜ್ಞಾನಕ್ಕೆ ಆಶ್ರಯವಾಗಿದೆ ಅಂತ ಅರ್ಥ. ಬುದ್ಧಿ ಬುದ್ಧಿಯು ಜ್ಞಾನಕ್ಕೆ, ಬುದ್ಧಿ ಅಂದ್ರೆ ಏನ್ ಅರ್ಥ ಇಲ್ಲ, ಅಂತಃಕರಣ ಅಂತ ಅರ್ಥ ಮಾಡ್ರಿ. ಅದು ಜ್ಞಾನಕ್ಕೆ ಆಶ್ರಯ ಆಗಿದೆ. ತದ್ ಅಂತಃಕರಣ ಮುಚ್ಚತೆ ಬುದ್ಧಿ ಅಂತಃಕರಣಂ ಇತ್ಯುಚ್ಯತೆ ಇದು ಶಬ್ದ ನಿರ್ಣಯೇ. ಶಬ್ದ ನಿರ್ಣಯದ ಒಂದು ಮಾತನ್ನು ಇಲ್ಲಿ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿ ಅದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಪೌನರುತ್ಯಕ್ಕೆ ಅವಕಾಶ ಇಲ್ಲ ಅಂತ ಅಲ್ಲ, ಅದರದ್ದೇ ಒಂದು ಪ್ರಭೇದ. ಏನೇನು ಮನಸ್ಸು ಕೆಲಸ ಮಾಡುತ್ತೋ, ಆಯ್ತಾ, ಅದಕ್ಕೆ ಅದೊಂದು ಕೋಶ ನೆನಪು ಬರ್ತಾ ಇಲ್ಲ. ಎಲ್ಲದೂ ಒಂದೇ ಅರ್ಥವನ್ನೇ ಕೊಡುವಂತ ಶಬ್ದಗಳು. ಆಯ್ತಾ? ಹಾಗಾಗಿ ಏನು ಮನಸ್ಸು ಕೆಲಸ ಮಾಡುತ್ತೋ ಅದನ್ನೇ ಅಂತಃಕರಣವು ಕೂಡ ಅದೇ ಕೆಲಸವನ್ನೇ ಮಾಡುತ್ತೆ. ಅದೇ ಇದೆ ಅದ್ರಲ್ಲಿ. ಹೌದು, ಆದ್ರೆ ಅದಕ್ಕೆ ಅವ್ರು ಹೇಳಿದ ಹಾಗೆ ಅದಕ್ಕೆ ಏನಾದ್ರು ಸಿಗುತ್ತೇನ್ರಿ ಕೋಶ? ಅದು ಅದಕ್ಕೆ ಅದು ಅನೇಕ ವಿಧಗಳಿದೆ. ಆಯ್ತಾ? ಒಂದೊಂದಕ್ಕೊಂದೊಂದು ಕೆಲಸ. ಅದ್ರಲ್ಲಿ ಅಂತಃಕರಣದ ಕೆಲಸ ಇದೆ. ಮನಸ್ಸು ಪ್ರಧಾನವಾದ ಇಂದ್ರಿಯ. ಹೇಗೆ? ಚಿತ್ತಂತು ಚೇತೋ ಹೃದಯಂ ಸ್ವಾಂತಂ ಹೃನ್ಮಾನಸಂ ಮನಃ. ನೋಡಿ, ಅಂತಃಕರಣಂ ಚತುರ್ಥ: ಮನಃ, ಬುದ್ಧಿ, ಚಿತ್ತಂ, ಅಹಂಕಾರಶ್ಚೇತಿ. 4 ವಿಧ ಆಯ್ತಲ್ಲ ಅಲ್ಲಿಗೆ. ಅದೇ ಅಂತಃಕರಣ ಮನಸ್ಸು, ಬುದ್ಧಿ, ಚಿತ್ತ, ಚೇತನ. ಹೀಗೆ ಅದರಲ್ಲಿ ಒಂದು ಅಂತಃಕರಣದ ಪ್ರಭೇದ ಎಲ್ಲವೂ ಕೂಡ. ಹಾಗಾಗಿ ಮನಸ್ಸು ಹಾಗೆ ಯಾವ್ದಕ್ಕೆ ಹೇಳಿದ್ದಿಷ್ಟು? ಯಾಕಂದ್ರೆ ಅದೇ ನೋಡ್ರಿ, ಅದ್ ಏನ್ ಮಾಡುತ್ತೆ, ಯಾವ್ದು ಎಲ್ಲ ಅದಕ್ಕೆ ವಿವೇಕವಿದೆ. ಅದಕ್ಕೆ ಆಯ್ತಾ? ಯಾವ್ದು ಕಾರ್ಯಗಳನ್ನು ಚಿಂತನೆ ಮಾಡುತ್ತೆ. ಅಂತ ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರದು. ಕಣ್ಣು ತೀರ್ಮಾನ ಮಾಡೋದಿಲ್ಲ, ಬುದ್ಧಿ ತೀರ್ಮಾನ ಮಾಡುತ್ತೆ. ಮನಸ್ಸು ಅಂತಃಕರಣ ತೀರ್ಮಾನ ಮಾಡುತ್ತೆ. ಅದೆಲ್ಲ ಆ ಅರ್ಥಗಳಲ್ಲಿ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಯಾವ್ದಿದು ಕೋಶ? ಹೌದಾ? ಒಂಚೂರು ಅದ ಆ್ಯಪ್ ಅನ್ನು ಕಳಿಸ್ಕೊಟ್ರಿ ನನಗೆ. ಬುದ್ಧಿಗೆ ಏನಂತಾರೆ ಅಂತ ಕೇಳಾದ್ಮೇಲೆ ಹಾಗಾದ್ರೆ ಮನಸ್ಸಿಗೆ ಏನಂತಾರೆ ಅಂತ ಕೇಳೋದಾದ್ರೆ ಹಿಂದೆ ಕೇಳಿದ ಪ್ರಶ್ನೆ ಇಟ್ಕೊಂಡು ನೆಕ್ಸ್ಟ್ ಮನಸ್ಸಿಗೆ ಉತ್ತರ ಕೊಡುತ್ತೆ. ಮನುಷ್ಯ ಇದ್ದಂಗೆ. ಸರಿ ಸರಿ ಸರಿ. ಆಯ್ತು, ಆಯ್ತಾ? ಇದಿಷ್ಟು ಆಚಾರ್ಯ ಭಾಷ್ಯಕ್ಕೆ ತಾತ್ಪರ್ಯಕ್ಕೆ ಅನುಗುಣವಾಗಿ ಒಂದು ಅರ್ಥವನ್ನು ನಾವು ಕಂಡೆವು. ಅದಕ್ಕೆ ಇನ್ನು ರಾಯರು ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕಕ್ಕೆ ಅಂತ ಹೇಳಿದ್ರೆ, ಒಂದು ಬುದ್ಧ್ಯಾದಿ ಪ್ರದತ್ವ, ಆಯ್ತಾ, ಅದು ಕೂಡ ಭಗವಂತನಿಗೆ ಉಂಟು. ಯದ್ವಾ ಅಹಮಾದಿರ್ಹಿ ದೇವಾನಾಂ ಇತಿ ದೇವಾದ್ಯುಪಲಕ್ಷಿತ ಸರ್ವಕಾರಣತ್ವಂ ಸ್ವಸ್ಯೋಕ್ತಂ. ಸ್ವಸ್ಯ ಪರಮಾತ್ಮನಃ ಉಕ್ತಂ. ಆಯ್ತಾ? ಅವನು ಹೇಳ್ಕೊಂಡಿದ್ದಾನೆ, ಅಹಮಾದಿರ್ಹಿ ದೇವಾನಾಂ, ಎಲ್ಲ ಋಷಿಗಳಿಗಿಂತ ದೇವತೆಗಳಿಗಿಂತ ಮೊದಲು ನಾನಿದ್ದೆ. ನಾನು ಆದಿ ಶಬ್ದಕ್ಕೆ ಏನ್ ಅರ್ಥ ಹೇಳಿದ್ದೀವಿ ನಾವು? ಕಾರಣ ಅಂತ ಹೇಳಿದ್ವಿ. ಎಲ್ಲ ದೇವಾದಿಗಳಿಗೆ ನಾನೇ ಕಾರಣೀಭೂತನಾಗಿದ್ದೇನೆ, ನನಗ್ಯಾರು ಕಾರಣರಲ್ಲ.
ಎಲ್ಲರಿಗೂ ನಾನು ಕಾರಣ, ನನಗೆ ಯಾರು ಕಾರಣವಿಲ್ಲ ಅಂತ ಕೃಷ್ಣನೇ ಹೇಳ್ಕೊಂಡಿದ್ದಾನೆ. ಆಯ್ತಾ? ತತ್ರ ಕೇಶಾಂಚಿತ್ ಬುದ್ಧ್ಯಾದೀನಾಂ ಮಹರ್ಷ್ಯಾದೀನಾಂಚ ಸಾಮರ್ಥ್ಯಾತಿಶಯೋಪೇತತೆಯ ನಿರ್ಮಾಣ ರೂಪ ವಿಶೇಷ ಕಾರಣತ್ವೋಕ್ತ್ಯ ಪ್ರಾಗುಪ್ತಂ ಪ್ರಪಂಚಯತಿ. ಅಲ್ವಾ? ಅಲ್ಲಿ ಕೆಲವೊಂದು ಎಲ್ಲದಕ್ಕೂ ಕೂಡ ಕಾರಣ ಪರಮಾತ್ಮ ಅಂತ ಅದೊಂದು ಪ್ರಮೇಯ. ಆ ಪ್ರಮೇಯವನ್ನು ಹಿಂದೆ ನಾವು ಸೂಚನೆ ಮಾಡಿದ್ದೇವೆ. ಮುಂದಿನ 3 ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಎಲ್ಲದಕ್ಕೂ ಕಾರಣ ನಾನು ಅಂತ ಹೇಳಿದಾನಲ್ಲ, ಆ ಎಲ್ಲದರಲ್ಲಿ ಯಾವ್ಯಾವ್ದು ಸೇರಿಕೊಳ್ತಾವೆ, ಎಲ್ಲದರಲ್ಲಿ ಯಾವ್ಯಾವ್ದು ಸೇರಿಕೊಳ್ಳುತ್ತವೆ ಅದನ್ನು ಸ್ವಲ್ಪ ಪಟ್ಟಿಯನ್ನ ಮುಂದಿನ 3 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ತಾನು ಕೊಡ್ತಾನೆ. ಅಹಂ ಸರ್ವಸ್ಯ ಕಾರಣಂ ಆದಿಹಿ, ಆದಿಹಿ ನಾಮ ಕಾರಣಂ ಅಂತ ಅರ್ಥ. ನಾನು ಎಲ್ಲದಕ್ಕೂ ಕಾರಣನಾಗಿದ್ದೇನೆ. ಎಲ್ಲದಕ್ಕೂ ಅಂದ್ರೆ ಯಾವ್ದ್ಯಾವ್ದಕ್ಕೆ ಒಂದಿಟ್ಟು ಹೇಳು ಅಂತ ಹೇಳಿದ್ರೆ ಅದಿಷ್ಟು ಒಂದು ಮುಂದಿನ 3 ಶ್ಲೋಕಗಳಲ್ಲಿ ಅದರ ಪಟ್ಟಿಯನ್ನ ಕೃಷ್ಣ ಪರಮಾತ್ಮ ತಾನು ಕೊಡ್ತಾ ಇದ್ದಾನೆ. ಆಯ್ತಾ? ಪ್ರಾಗುಪ್ತಂ ಪ್ರಪಂಚಯತಿ ಬುದ್ಧಿರಿತ್ಯಾದಿ ತ್ರಯೇಣ. ಬುದ್ಧಿ ಎಂಬ 3 ಶ್ಲೋಕದಿಂದ ಈ ಮುಂದಿನ ಎಲ್ಲವೂ ಕೂಡ ಎಲ್ಲದಕ್ಕೂ ಕಾರಣನಾಗಿದ್ದೇನೆ ಅಂದ್ರೆ ಯಾವ್ಯಾವ್ದಕ್ಕೆ ಕಾರಣನಾಗಿದ್ದೇನೆ ಅನ್ನೋ ಅಂಶವನ್ನ ಕೃಷ್ಣ ಪರಮಾತ್ಮ ಮುಂದಿನ 3 ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಅದರಲ್ಲಿ ಒಂದು ಶ್ಲೋಕ ಬುದ್ಧಿ ಜ್ಞಾನಂ ಅಸಮ್ಮೋಹ, ಒಂದೊಂದಕ್ಕೆ ಅರ್ಥ ಬರೀತಾರೆ. ಬುದ್ಧಿ ನಾಮ ಅಂತಃಕರಣಂ, ಈ ಅರ್ಥ ಹ್ಯಾಕ್ ಸಿಕ್ತು? ತಾತ್ಪರ್ಯದ ಮೂಲಕ ಬರೆದರು ರಾಯರು. ಬುದ್ಧಿ ಅಂತಃಕರಣಂ ಕಾರ್ಯಕಾರ್ಯ ನಿಶ್ಚಯೋವ. ನೋಡ್ರಿ, ಆಯ್ತಾ? ಬುದ್ಧಿ ಅಂದ್ರೆ ಅಂತಃಕರಣ, ಕಾರ್ಯಕಾರ್ಯ ನಿಶ್ಚಯವನ್ನು ಮಾಡತಕ್ಕಂಥದ್ದು ಅಂತಃಕರಣ. ಹಾಗೂ ಇಟ್ಟುಕೊಳ್ರಿ. ಬುದ್ಧಿ ಅಂದ್ರೆ ಬುದ್ಧಿಗೂ ಜ್ಞಾನಕ್ಕೆ ಏನು ವ್ಯತ್ಯಾಸ? ಜ್ಞಾನ ಅಂದ್ರೆ ಇದ್ದದನ್ನು ಹಾಗೆ ತಿಳಿಸ್ಕೊಡತ್ತಟ್ಟೆ. ಬುದ್ಧಿ ಹಾಗಲ್ಲ, ಕಾರ್ಯಕಾರ್ಯ ಆಲೋಚನೆಯನ್ನು ಮಾಡುವ ಶಕ್ತಿ ಬುದ್ಧಿಗಿದೆ. ಆದ್ರಿಂದ ಅದನ್ನೇ ವಿವೇಕ ಅಂತ ಕರಿತೇವೆ. ಬುದ್ಧಿ ಅಂತಃಕರಣಂ ಕಾರ್ಯಕಾರ್ಯ ನಿಶ್ಚಯೋವ. ಜ್ಞಾನಂತೂ ಪ್ರತೀತಿ ಸಾಮಾನ್ಯಂ. ಜ್ಞಾನ ಅಂದ್ರೆ ಏನು? ಇದನ್ನ ತಿಳಿಸ್ಕೊಡತ್ತಟ್ಟೆ. ಆಯ್ತಾ? ಪ್ರತೀತಿ ಸಾಮಾನ್ಯಂ, ಸಾಮಾನ್ಯವಾದ ಜ್ಞಾನ ಅದು. ಆಯ್ತಾ? ಆಮೇಲೆ ಅಸಮ್ಮೋಹ ಅಕಾರ್ಯೇ ಇಚ್ಛಾಭಾವ, ಅಕಾರ್ಯೇಚ್ಛಾಭಾವ. ಇಚ್ಛಾಭಾವ ವಿಶೇಷವಾಗಿ ಅಕಾರ್ಯದಲ್ಲಿ ಮಾಡಬಾರದ ಕೆಲಸಗಳೇ ಬೇಕಾದಷ್ಟು ಮಾಡ್ತಾ ಇರ್ತೇವೆ. ಆ ಮಾಡಬಾರದ ಕೆಲಸದಲ್ಲಿ ನಮಗೆ ಯಾವುದು ಮಾಡ್ಲಿಕ್ಕೆ ಅನರ್ಹವೋ ಅದರಲ್ಲಿ ಇರಬಾರದು. ಅಕಾರ್ಯೇಚ್ಛಾಭಾವ ಅಸಮ್ಮೋಹ. ಸಮ್ಮೋಹ ಅಂದ್ರೇನು? ಇಚ್ಛೆ ಪಡೋದು. ಮಾಡಬಾರದ ಕೆಲಸದಲ್ಲಿ ಇಚ್ಛೆ ಪಡುವಿಕೆ ಅದು ಸಮೋಹ ಅಂತ ಕರೆಸ್ಕೊಳ್ಳುತ್ತೆ. ಮಾಡಬಾರದ ಕೆಲಸದಲ್ಲಿ ಅಂದ್ರೆ ಮಾಡ್ಲಿಕ್ಕೆ ಅನರ್ಹವಾದ ಅಯೋಗ್ಯವಾದ ಕೆಲಸದಲ್ಲಿ ಇಚ್ಛೆ ಮಾಡದಿರುವಿಕೆ ಅದು ಅಸಮ್ಮೋಹ ಅಂತ ಕರೆಸ್ಕೊಳ್ಳುತ್ತೆ. ಮಿಥ್ಯಾಜ್ಞಾನ ಅಭಾವೋವ, ಅಥವಾ ಹೀಗೂ ಅರ್ಥ ಮಾಡಬಹುದು. ಮಿಥ್ಯಾಜ್ಞಾನ ಇಲ್ಲದಿರುವಿಕೆ ಅಂತಲೂ ಒಂದು ಅರ್ಥವನ್ನು ಮಾಡ್ಲಿಕ್ಕೆ ಬರುತ್ತೆ. ಆಯ್ತಾ? ಅಸಮ್ಮೋಹ, ಸಮ್ಮೋಹ ಅಂದ್ರೆ ಮಿಥ್ಯಾಜ್ಞಾನ, ಅಸಮ್ಮೋಹ ಅಂದ್ರೆ ಮಿಥ್ಯಾಜ್ಞಾನ ಇಲ್ಲದಿರುವಿಕೆ. ಯಾವುದು? ಅಲ್ಲ, ಅಸಮ್ಮೋಹ ಶಬ್ದಕ್ಕೆ ಮೋಹ. ಮೋಹ ಅಂದ್ರೆ, ಸಮ್ಮೋಹ ಅಂದ್ರೆ ಇಚ್ಛೆ ಪಡುವಿಕೆ, ಅಸಮ್ಮೋಹ ಅಂದ್ರೆ ಇಚ್ಛೆ ಪಡದಿರುವಿಕೆ. ಯಾವುದರಲ್ಲಿ ಇಚ್ಛೆ ಪಡದಿರುವಿಕೆ? ಮಾಡಬಾರದ ಕೆಲಸದಲ್ಲಿ. ಮಾಡಬಾರ ಕೆಲಸದಲ್ಲಿ ಇಚ್ಛೆ ಬಂದು ಬಾರದೇ ಇದ್ರೆ ಅದನ್ನು ಅಸಮ್ಮೋಹ ಶಬ್ದದಿಂದ ಕರೀತಾರೆ. ಕೆಲವರಿಗೆ ಮೋಹ ಬರುತ್ತೆ, ಮೋಹದಿಂದಾಗಿ ಕೆಲಸವನ್ನು ಮಾಡುತ್ತಾರೆ, ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಾರೆ. ಅದನ್ನ ಕೊಡೋದು ನಾನೇ. ಅದು ಕೂಡ ಮತ್ತಃ ಏವ ಭವತಿ. ಕೃಷ್ಣ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ ಅದನ್ನು. ಅಥವಾ ಮಿಥ್ಯಾಜ್ಞಾನ ಭಾವೋ ವಾ ಕ್ಷಮಾ. ಕ್ಷಮಾ ನಾಮ ಕ್ರೋಧಾಭಾವೇನ ಸಹ ಅಪಕರ್ತು ಅನಪಕರಣಂ ಕ್ಷಮಾ ಅಂತ ಹೇಳಿದ್ರು. ಕ್ಷಮಾ ಅಂದ್ರೆ ಏನು ಅಂತ ಹೇಳಿದ್ರೆ ಕ್ರೋಧಾಭಾವ. ನೆಕ್ಸ್ಟ್ ಯಾವ್ದಿದೆ? ಸರಿ. ಕ್ರೋಧಾಭಾವೇನ ಸಹ ಅಪಕರ್ತು ಅನಪಕರಣಂ. ಆಯ್ತಾ? ಕ್ಷಮ. ಆಯ್ತಾ? ಏನ್ ಮಾಡಿದ್ರು ಕೂಡ ಅಪಕರ್ತು, ನಮ್ಗೆ ಅಪಕಾರವನ್ನೇ ಮಾಡಿರ್ಲಿ ಅವನು. ಅಪಕಾರವನ್ನೇ ಮಾಡಿದ್ರು ಕೂಡ ಆಯ್ತಾ, ಅಪಕರ್ತು ಅನಪಕರಣಂ, ಅವನಿಗೇನು ವಿರೋಧವಾಗಿ ನೀನು ಮಾಡ್ಲಿಕ್ಕಿಲ್ಲ. ನಾನು ಉಪಕಾರ ಮಾಡಿದ್ದೇನೆ,
ಆಯ್ತಾ, ನನಗವನು ಅಪಕಾರವನ್ನೇ ಮಾಡಿದ, ಸಹಿಸು. ಅದನ್ನೇ ಕ್ಷಮ ಅಂತ ಕರೀತಾರೆ. ಆ ಕ್ಷಮ, ಅಂತ ಕ್ಷಮ ಬರೋದು ಯಾವಾಗ? ಕ್ರೋಧ ಇಲ್ಲದೆ ಇದ್ದಾಗ ಮಾತ್ರ. ಹೌದಾ ಇಲ್ಲೋ? ನಮಗೆ ಅಪಕಾರ ಮಾಡಿದವರನ್ನು ಕ್ಷಮಿಸುವ ಗುಣ ಅದು ನಮ್ಮ ಕೋಪ ಇಲ್ಲದೆ ಇದ್ದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಕೋಪ ನಮ್ಮ ಮೂಗಿನ ತುದಿಯಲ್ಲೇ ಇತ್ತು ಅಂತಾದ್ರೆ ಮತ್ತೊಬ್ಬರು ಕ್ಷಮಿಸ್ತೇವೆ? ನಾವು ಕ್ಷಮಿಸೋದಿಲ್ಲ. ಬೈತೇವೆ ಅಥವಾ ದ್ರೋಹ ಮಾಡ್ತೇವೆ ಅಥವಾ ರಾಗದ್ವೇಷಗಳು ಬೆಳೆಸ್ಕೊಳ್ತೇವೆ. ಇವೆಲ್ಲ ಕಾರಣ. ಅದಕ್ಕೆ ಕ್ಷಮ ಅಂದ್ರೆ ಏನು, ಇವೆಲ್ಲ ಅರ್ಥ ತಿಳ್ಕೊಳ್ಬೇಕು. ಕ್ಷಮಾ, ಆಯ್ತಾ, ಕ್ರೋಧಾಭಾವೇನ ಸಹ ಅಪಕರ್ತು ಅನಪಕರಣಂ. ಅವನಿಗೆ ನೀನ್ ಅಪಕಾರ ಮಾಡಬೇಡ, ನಿನಗವನ್ ಮಾಡ್ಲಿ. ಆಯ್ತಾ, ನಿನಗವನ್ ಅಪಕಾರ ಮಾಡಿದ್ರು ಕೂಡ ನೀನೇನು ಮಾಡದಿರುವಿಕೆ ಇದೆಯಲ್ಲ, ಅನಪಕರಣ. ಆಯ್ತಾ, ಅದನ್ನೇ ಕ್ಷಮ ಅಂತ ಕರಿತೇವೆ. ಆಯ್ತಾ. ಇನ್ನು ಹೌದಪ್ಪ, ಕ್ರೋಧಾಭಾವೇನ ಸಹ, ಕೋಪ ಇಲ್ಲದೇನೆ ಮಾಡ್ಬೇಕು ನೀನು. ಕೋಪ ಇಟ್ಕೊಂಡು ಮಾಡಿದ್ರೆ ಉಪಯೋಗ ಇಲ್ಲ. ಕೋಪ ಬಿಡು ಮೊದಲು, ಅವಾಗ ಸರಿ ಹೋಗುತ್ತೆ. ಆಯ್ತಾ, ಅದನ್ನೇ ಕ್ಷಮ ಅಂತ ಕರೀತಾರೆ. ಸತ್ಯಂ ಯಥಾರ್ಥ ಜ್ಞಾನ ಪೂರ್ವಕಂ ಅನುಷ್ಠಾನಂ ವಚನಂ ವಾ. ಸತ್ಯ ಅಂದ್ರೆ ಎರಡನ್ನೂ ಇಟ್ಕೊಳ್ಬೇಕು. ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರೆ. ಯಥಾರ್ಥ ಜ್ಞಾನ ಪೂರ್ವಕಂ ಅನುಷ್ಠಾನಂ. ಅನುಷ್ಠಾನ ಅಂದ್ರೆ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅದು ಯಥಾರ್ಥ ಜ್ಞಾನ ಪೂರ್ವಕವಾಗಿ ಕರ್ಮಾನುಷ್ಠಾನವನ್ನು ಕರ್ಮವನ್ನು ಮಾಡಬೇಕು. ಆಯ್ತಾ. ಅಥವಾ ವಚನಂ ವಾ, ಸತ್ಯವನ್ನೇ ಹೇಳೋದು ಅಂತ. ಎರಡೆರಡು, ಅದಕ್ಕೆ ವಚನಂ ವಾ ಅಂತ ಅರ್ಥ ಮಾಡಿದ್ರು. ಒಂದು ಯಥಾರ್ಥ ಜ್ಞಾನ ಪೂರ್ವಕವಾಗಿ ಕರ್ಮಾಚರಣೆಯನ್ನು ಮಾಡುವಿಕೆ. ಇನ್ನೊಂದು ಸತ್ಯಂ ಅಂತ ಶಬ್ದಕ್ಕೆ ಸತ್ಯ ಅಂದ್ರೆ ಸತ್ಯವಾದ ಮಾತು ಅಂತಲೂ ಒಂದು ಅರ್ಥ ಇದೆ. ಅದರ ಡೆಫಿನೇಷನ್ ಹಿಂದೆಲ್ಲ ಬಂದಿದೆ, ಮುಂದಕ್ಕೂ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಮಹಾಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಬರ್ತಾರೆ ಅಲ್ವಾ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ತಾತ್ಪರ್ಯದಲ್ಲಿ ನಿರ್ಣಯ ಕೊಟ್ಟದ್ದು ಶ್ರೀಮದ್ ಆಚಾರ್ಯ. ಸತ್ಯ ಹೇಳಬೇಕು, ಇದ್ದದನ್ನ ಇದ್ದಾಗ ಹೇಳಬೇಕು. ಸತ್ಯ ನಾವು ತಿಳಿದ ಸತ್ಯ ಅಲ್ಲ. ಇದ್ದದನ್ನ ಇದ್ದಾಗ ಹೇಳಿದ್ರೆ ಸತ್ಯ ಆಗೋದಿಲ್ಲ. ಅದು ಸಜ್ಜನರ ಮನಸ್ಸಿಗೆ ನೋವಾಗದಂತೆ ನುಡಿದರೆ ಅದು ಸತ್ಯ. ನಾವು ಆಡುವ ಮಾತು ಸಜ್ಜನರ ಮನಸ್ಸಿಗೆ ನೋವಾಯಿತು ಅಂತಾದರೆ ಅದು ಸತ್ಯ ಆಗೋದಿಲ್ಲ, ಅಸತ್ಯವೇ ಆಗುತ್ತೆ. ಅದಕ್ಕೆಲ್ಲ ದೃಷ್ಟಾಂತಗಳನ್ನೆಲ್ಲ ಕೊಡ್ತಾರೆ ಶ್ರೀಮದಾಚಾರ್ಯ. ಕೌಶಿಕ ಅನ್ನುವ ಬ್ರಾಹ್ಮಣನ ದೃಷ್ಟಾಂತವನ್ನ ಕೊಟ್ಟು, ಊರ್ ಹೊರಗೆ ಒಂದು ತಪಸ್ ಮಾಡ್ತಾ ಇರ್ತಾನ. ಒಂದಿಷ್ಟು ಜನ ಊರ್ ಮಂದಿ ಎಲ್ಲ ದಬ 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 ಓಡ್ ಹೋಗ್ತಾರೆ ಅವನ ಆಶ್ರಮದೊಳಗೆ. ಕಂಡ್ಬಿಟ್ಟ, ನೋಡಿದ, ಎಲ್ಲ ಊರ್ ಮಂದಿ ಎಲ್ಲ ತನ್ನ ಆಶ್ರಮದಲ್ಲಿ ಅವಸಿಕೊಂಡಿದ್ದಾರೆ. ಹಿಂದೆ ದರೋಡೆಕೋರರು ಬಂದರು, ಕೇಳಿದರು, ಬಂದಿದ್ದಾರೆ ಇಲ್ಲಿ? ಹೌದು, ಇಲ್ಲೇ ಇದ್ದಾರೆ ಅಂತ ತೋರಿಸ್ಕೊಂಡು. ಸತ್ಯ ಹೇಳಿ, ತಪಸ್ ಮಾಡ್ತಾ ಇದ್ದೇನೆ, ಸತ್ಯ ಹೇಳಿ, ಸುಳ್ಳನ್ನು ಹೇಳಬಾರದು. ಸತ್ಯ ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋದು ಅಂತ ಹೇಳಿ ಸತ್ಯ ಹೇಳಿದ. ಬಂದರು, ಅವ್ರಿಗೆಲ್ಲ ಹೊಡೆದ್ರು ಅವ್ರ ಬಳಿಯಲ್ಲಿ ಇದ್ದದ್ದೆಲ್ಲ ದೋಚ್ಕೊಂಡು ಬಿಟ್ಟರು. ಅಷ್ಟು ಜನರ ಮನಸ್ಸಿಗೆ ಇವ ಹೇಳಿದ ಒಂದು ಮಾತು ಅದು ದುಃಖ ಕೊಡುತ್ತೆ, ಅದು ಅಹಿತವನ್ನು ಉಂಟು ಮಾಡುತ್ತೆ. ಅದರ ಫಲ ಏನು? ಪುಣ್ಯ ಸಿಗಲಿಲ್ಲ, ಪಾಪದಿಂದಾಗಿ ನರಕವನ್ನು ಹೊಂದಿದ ಅಂತ ಹೇಳ್ತಾರೆ. ಸತ್ಯ ಹೇಳಿದ್ರು ನರಕ ಉಂಟೋ? ಅದಕ್ಕೆ ಯತ್ ಸತಾಂ ಹಿತಂ ಅತ್ಯಂತಂ, ಸತಾಂ ಯತ್ ಅತ್ಯಂತಂ ಹಿತಂ ತದೇವ ಸತ್ಯ. ಅದನ್ನೇ ಸತ್ಯ ಅಂತ ಕರೀತಾರೆ. ಸಜ್ಜನರ ಮನಸ್ಸಿಗೆ ನೋವಾಗುವಂತೆ ಸರ್ವಥಾ ಮಾತನಾಡಬಾರದು. ಆದರೆ ದುರಂತ ಬಾಯಿ ಬಿಟ್ರೆ ಅದನ್ನೇ ಬರೋದು ನಮ್ಮ ಬಾಯಿಲ್ಲ ಅಂತ. ಮಾತನಾಡಿದ್ರೆ ಸಾಕು, ಸಜ್ಜನರ ಮನಸ್ಸಿಗೆ ನೋವಾಗುವಂತೆ ಮಾತನಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಅವರನ್ನು ಹೀಯಾಳಿಸೋದು, ದೋಷವನ್ನ ಎತ್ತಿ ಹಿಡಿಯೋದು. ಯಾವ್ದನ್ನ ಮಾಡಬೇಡ್ರಿ ಅಂತ ಶ್ರೀಮದ್ ಆಚಾರ್ಯ ಹೇಳಿದಾರೋ ಅದನ್ನೇ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸತ್ಯ ಅಂದ್ರೆ ಆಯ್ತಾ, ಕಾರ್ಯ ಯಥಾರ್ಥ ಜ್ಞಾನ ಪೂರ್ವಕಂ ಅನುಷ್ಠಾನಂ ಅಂತ ಹೇಳಿದ್ರೆ ಅದನ್ನು ಒಂದು ಸತ್ಯ ಅಂತ ಕರೀತಾರೆ. ಯಥಾರ್ಥ ಜ್ಞಾನ ಪೂರ್ವಕವಾಗಿ ಅಂದ್ರೆ ಏನು ವಿಧಿವಿಧಾನಗಳಿದ್ದಾವೆ, ಶಾಸ್ತ್ರ ಏನ್ ಹೇಳ್ತಾ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಅನುಷ್ಠಾನಕ್ಕೆ ತಂದುಕೊಳ್ಳೋದು, ಅದು ಒಂದು ರೀತಿಯಾದ ಸತ್ಯ. ಏನು ಸತ್ಯವಾದ ಮಾತು, ಆಯ್ತಾ, ಸಜ್ಜನರ ಮನಸ್ಸಿಗೆ ಹಿತವಾಗುವಂತೆ ನುಡಿಯುವಿಕೆ, ಅದನ್ನು ಸತ್ಯ ಅಂತ ಕರೀತಾರೆ. ಸತ್ಯಂ. ಆಮೇಲೆ ದಮಃ, ಇದು ಪ್ರಸಿದ್ಧ, ಇಂದ್ರಿಯ ನಿಗ್ರಹ. ಶಮಃ, ಭಗವನ್ನಿಷ್ಠತಾ. ಅದನ್ನೇ ಶಮೋ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ. ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯ ಇದೇ ಮಾತನ್ನು. ಆಯ್ತಾ. ಸುಖಂ ಅನುಕೂಲ ವೇದನೀಯಂ. ಸುಖ ಅಂದ್ರೆ ಇದಂ ಮಮ ಅನುಕೂಲಂ. ಸುಖ ಅಲ್ವಾ, ಅದೇ ಸುಖ.
ಇದ ಮಮ ಅನುಕೂಲ ಅಂತ. ಅದೇ ಸುಖ. ಮನೆ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಸಂಪಾದನೆ ಮಾಡಿದ ಸಂಪತ್ತಿರ್ಬೋದು. ಇದಂ ಮಮ ಅನುಕೂಲಂ. ಇದು ನನಗಿದು ಅನುಕೂಲವಾಗಿದೆ ಅಂತ ತಿಳಿಯೋದೇ ಸುಖ. ಇದಂ ಮಮ ಪ್ರತಿಕೂಲಂ ಅಂತ ತಿಳಿದ್ರೆ ದುಃಖ, ಮುಳ್ಳು. ಯಾರೋ ಶತ್ರುಗಳು ಅವರೆಲ್ಲ ಇದ್ರೆ, ಇವರೆಲ್ಲ ನನಗೆ ಪ್ರತಿಕೂಲರು, ಇವರೆಲ್ಲರೂ ಕೂಡ ನಾನು ಹೋಗುವ ಮಾರ್ಗಕ್ಕೆ ಇವರೆಲ್ಲರೂ ಪ್ರತಿಕೂಲರಾಗಿದ್ದಾರೆ, ಆದ್ರಿಂದ ದುಃಖ ಅಂತ ಅಲ್ವಾ. ಸುಖಂ ಅನುಕೂಲ ವೇದನೀಯಂ, ದುಃಖಂ ಪ್ರತಿಕೂಲ ವೇದನೀಯಂ. ಭವಃ ನಾಮ ಉತ್ಪತ್ತಿ, ಜೀವಾನಾಂ ಉತ್ಪತ್ತಿ, ಭಾವಃ ಸತ್ತ ಇರುವಿಕೆ. ಆಯ್ತಾ? ಭಾವ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಪ್ರಕೃತದಲ್ಲಿ ಭಾವ ಶಬ್ದಕ್ಕೆ ಸತ್ತ, ಜೀವರು ಇರ್ತಾರಲ್ಲ, ನಾವೆಲ್ಲ ಇದ್ದೇವಲ್ಲ ಇವಾಗ. ನಮ್ಮ ಇರುವಿಕೆ ಯಾರಿಂದ? ಮತ್ತಃ ಏವ ಭವಂತಿ ಅಂತ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ಭಯಂ ತ್ರಾಸಃ, ಅದಕ್ಕೆ ತ್ರಾಸ ಆಗುತ್ತೆ ಅಂತೆಲ್ಲ ಉತ್ತರ ಕರ್ನಾಟಕದಲ್ಲಿ ನೋಡಿ. ಭಯ ಶಬ್ದಕ್ಕೆ ತ್ರಾಸ ಆಗುತ್ತೆ ಅಂತ. ಹೌದು, ತ್ರಾಸಃ ಬಂತು ನೋಡ್ರಿ ಇಲ್ಲಿ. ಭಯಂ ತ್ರಾಸಃ. ಏನು ತ್ರಾಸಃ ಅಂತ ಹೇಳಿದ್ರೆ? ಭಯ, ಹೆದರಿಕೆ. ಆಯ್ತಾ? ಅಭಯಂ ತ್ರಾಸ ವಿರೋಧಿ ಮನೋವ್ಯಾಪಾರ. ಆಯ್ತಾ? ತ್ರಾಸಕ್ಕೆ, ಭಯಕ್ಕೆ ವಿರುದ್ಧವಾದ ಮನಸ್ಸಿನ ವ್ಯಾಪಾರ, ಅದನ್ನೇ ನಾವು ಅಭಯ ಅಂತ ಕರೀತೇವೆ. ಭಯ, ಅಭಯ. ಜೊತೆಗೆ ಅಹಿಂಸಾ, ಸಮತಾ, ತುಷ್ಟಿ, ತಪಃ, ದಾನಂ, ಯಶಃ, ಅಯಶಃ. ಅಹಿಂಸಾ ಏನದು? ಅಹಿಂಸಾ ಪರಪ್ರಾಣಿ ಪೀಡಾಭಾವ. ಬೇರೆ ಪ್ರಾಣಿಗಳನ್ನ ಹಿಂಸೆ ಮಾಡದಿರುವಿಕೆ. ಯಾರಿಗೂ ಹಿಂಸೆಯನ್ನು ಮಾಡಬಾರ್ದು. ಸುಮ್ಮನೆ ಕೆಲವರಿಗೆಲ್ಲ ಚಟ, ಸುಮ್ಮನೆ ಒಂದ್ ಇರುವೆ ಹೋಗ್ತಾ ಇದೆ, ಸುಮ್ಮನೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅದ್ರದ್ದು ಹೊಸಗಾಕೋದು, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದು ತೆಗೆದು ಹಿಂಗೆ ಕಿವಿಟ್ಬಿಟ್ಟು ಸಾಯಿಸ್ಬಿಡೋದು. ಸುಮ್ನೆ ಗೋಡೆ ಮೇಲ್ತಾನೆ ಪ್ರಾಣಿ ಕೂತು ಹೋಗಿ ಪಟ್ಟ ಅಂತ ಹೊಡೆಯೋದು, ಸೊಳ್ಳೆ ಹೊಡೆಯೋದು. ಅಹಿಂಸಾ ಪರ ವಿನಾಕಾರಣವಾಗಿ ಅಹಿಂಸಾ ಪರ ಪ್ರಾಣಿ ಪೀಡಾಭಾವ. ಅದಕ್ಕೆ ತಾನೇ ಎಲ್ರು ಚಾತುರ್ಮಾಸ್ಯ ಕೂಡೋದು ಅಲ್ವಾ? ಆ ಟೈಮಲ್ಲಿ ಮಳೆಗಾಲದಲ್ಲೆಲ್ಲ ಬೇಕಾದಷ್ಟು ಹುಳ ಹುಪ್ಪಟೆಗಳೆಲ್ಲ ಓಡಾಡ್ತಾ ಇರ್ತವೆ, ಅನಾಯಕ ನಾವು ಕಾಲಿಡುತ್ತೇವೆ. ಅದರಿಂದಾಗಿ ಅವುಗಳಿಗೆ ವಿನಾಕಾರಣ ಅವುಗಳಿಗೆ ಹಾನಿ ಆಗಬಾರ್ದು, ನಮ್ಮಿಂದ ಅವುಗಳಿಗೆ ಪ್ರಾಣಾಪಾಯ ಆಗಬಾರ್ದು ಅಂತಲೇ ಚಾತುರ್ಮಾಸ್ಯ 4 ತಿಂಗಳು ಕೂಡಬೇಕು ಅಂತ ಮಾಡಿರೋದು ಸಂಪ್ರದಾಯ ಅಲ್ವಾ? ಹಾಗೆ ಅಹಿಂಸಾ ಪರ ಪ್ರಾಣಿ ಪೀಡಾಭಾವ. ನಾವಿಷ್ಟು ಬರೀ ಪ್ರಾಣಿಗಳ ಬಗ್ಗೆ ಅಷ್ಟೇ ಮಾತನಾಡ್ತಾ ಇದ್ದೇವೆ. ಪ್ರಾಣಿಗಳ ಪಟ್ಟಿಯಲ್ಲಿ ನಾವು ಸೇರ್ತೇವಲ್ಲ ಅಲ್ವಾ? ಹಾಗಾಗಿ ಪರಸ್ಪರ ಮನುಷ್ಯರಿಗೂ ಹಿಂಸೆಯನ್ನ ಮಾಡಬಾರದು. ಎಲ್ರೂ ಸೇರ್ತಾರೆ, ಜ್ಞಾನಿಗಳು ಎಲ್ರೂ. ಹೌದು, ಪ್ರಾಣಿ ಪಕ್ಷಿಗಳಿಗೂ ಜ್ಞಾನ ಇಲ್ವಾ? ನನ್ನ ಆಹಾರ ನಾನು ಸ್ವೀಕಾರ ಮಾಡಬೇಕು ಅನ್ನೋ ಜ್ಞಾನ ಅದಕ್ಕಿಲ್ವಾ? ಅಲ್ಲಿ ಏನಾದ್ರು ಇದ್ರೆ ಅಪಾಯ ಇದ್ರೆ ಅಲ್ಲಿ ಹೋಗ್ಬಾರ್ದು ಅನ್ನೋ ಜ್ಞಾನ ಪ್ರಾಣಿಗಳಿಗೂ ಉಂಟು ಅಲ್ವಾ? ಏನಾದ್ರು ಇರುವೆ ಹೋಗ್ತಾ ಇರುತ್ತೆ, ಏನೋ ಅಡ್ಡ ಇಡ್ರಿ, ಬೇರೆ ದಾರಿಲಿ ಹೋಗುತ್ತದು ಅಲ್ವಾ? ಹಾಗೆ ತನ್ನ ಆಹಾರವನ್ನು ಹುಡುಕೊಳ್ಳಬೇಕು ಅಂತ ಸಂಚಾರ ಮಾಡೋದಿಲ್ವಾ? ಎಲ್ಲ ಪ್ರಾಣಿಗಳು ಹೋಗ್ತವೆ, ಪಕ್ಷಿಗಳು ಹೋಗ್ತವೆ, ಕ್ರಿಮಿಕೀಟಗಳು ಅದಕ್ಕೋಸ್ಕರ ಹೋಗ್ತವೆ. ನನ್ನ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನೋ ಜ್ಞಾನ ಅವುಗಳಿಗೂ ಉಂಟು. ಜ್ಞಾನಿಗಳು ಎಲ್ರೂ ಕೂಡ. ಆದರೆ ವಿವೇಕ ಮನುಷ್ಯರಿಗೆ ಮಾತ್ರ ಕೊಟ್ಟು, ಪ್ರಾಣಿಗಳಿಗೆ ಕೊಟ್ಟು. ಜ್ಞಾನಿಗಳು ಎಲ್ಲಾ ಪ್ರಾಣಿಗಳು ಹೌದಾದರೂ ವಿವೇಕಯುತವಾದ ಜ್ಞಾನ ಅದು ಮನುಷ್ಯರಿಗೆ ಮಾತ್ರ ಇದೆ. ಪ್ರಾಣಿಗಳ ಪಟ್ಟಿಯಲ್ಲಿ ಅವನು ಸೇರಿಕೊಳ್ತಾನೆ. ನಾವು ಸ್ವಲ್ಪ ವಿಶೇಷ ಪ್ರಾಣಿಗಳಷ್ಟೇ. ಆ ಪ್ರಾಣಿಗಳಿಗೆ ಸ್ವಲ್ಪ ಇರುತ್ತೆ ಎಲ್ಲ ಇಂದ್ರಿಯಗಳು ಅಷ್ಟೇ. ಅಹಿಂಸಾ ಪರಪ್ರಾಣಿ ಪೀಡಾಭಾವ, ಸಮತಾ ದ್ವಂದ್ವೇಷು ನಿರ್ವಿಕಾರತ್ವಂ. ನೋಡ್ರಿ, ಇದ್ಯಾರಿಗೂ ಕೊಟ್ಟಿಲ್ಲ ಭಗವಂತ ಅಲ್ವಾ? ದುಃಖ ಆಯ್ತೋ ಕೂಡ್ಲೆ ಕುಸ್ದೇ ಬಿಡೋದು, ಸುಖ ಆಯ್ತೋ ಅಟ್ಟಕ್ಕೇರಿ ಬಿಡೋದು. ಬಿದ್ದಾಗ್ಲೇ ಗೊತ್ತು ನಮ್ಗೆ, ಮೇಲೆ ಏರಿದ್ದೆ ನಾನು ಅಂತ. ಅಲ್ಲಿವರೆಗೂ ನಮ್ಮ ಮೇಲೆ ಹೋದದ್ದೇ ಗೊತ್ತೇ ಆಗೋದಿಲ್ಲ ನಮಗೆ. ಆದ್ರಿಂದ ಸಮತಾ ದ್ವಂದ್ವೇಷು ನಿರ್ವಿಕಾರತ್ವಂ. ಏನೇ ಆಗ್ಲಿ ಲಾಭಾಲಾಭೋ ಜಯಾಜು, ಇದನ್ನೇ ಹಿಂದೆ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಮತ್ತೆ ಮತ್ತೆ ಹೇಳ್ತಾ ಇರ್ತಾನೆ, ಮರ್ತಿರ್ತೀರಿ ಜ್ಞಾಪಕ ಮಾಡ್ಲಿಕ್ಕೆ. ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ಮತ್ತೆ ಪ್ರಸಂಗಗಳನ್ನು ಕೊಡ್ತಾ ಇರ್ತಾರೆ. ಸಮತಾ ದ್ವಂದ್ವೇಷು ನಿರ್ವಿಕಾರತ್ವಂ, ತುಷ್ಟಿ ವಿಷಯ ಅಲಂ ಬುದ್ಧಿ.
ಸಾಕು ಅಂತ ಬರ್ಬೇಕಂತ. ಅಲಂ ಬುದ್ಧಿ ಬರ್ಬೇಕು. ಅಲಂ ಶಬ್ದಕ್ಕೆ ಅನೇಕ ಅರ್ಥ ಇದೆ ಅಲ್ವಾ? ಸಮರ್ಥ ಅನ್ನೋ ಒಂದು ಅರ್ಥವೂ ಇದೆ. ಚೆನ್ನಾಗಿ ಅಂತ ಒಂದು ಅರ್ಥ ಇದೆ, ಸಾಕು ಅಂತ ಒಂದು ಅರ್ಥ ಇದೆ. ಅನೇಕ ಅರ್ಥವುಳ್ಳಂತಹ ಅಲಂ ಶಬ್ದ. ಪ್ರಸಂಗಕ್ಕನುಗುಣವಾಗಿ ಆ ಶಬ್ದಕ್ಕೆ ನಾವು ಅರ್ಥವನ್ನು ಮಾಡಬೇಕು. ಪ್ರಸಕ್ತದಲ್ಲಿ ತುಷ್ಟಿ ನಾಮ ವಿಷಯ ಅಲಂ ಬುದ್ಧಿ. ವಿಷಯ ಪದಾರ್ಥಗಳ ಬಗ್ಗೆ ಸಾಕು ಅನ್ನುವ ಬುದ್ಧಿ ಬೇಕು ನಮಗೆ, ಅಂತ ಜ್ಞಾನ ಬೇಕು. ಆಯ್ತಾ? ಅದಕ್ಕೆ ಹೇಳ್ತಾರಲ್ಲ, ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ ಹೇಳ್ತಾರೆ. ಅಸಂತುಷ್ಟ ದ್ವಿಜ ನಷ್ಟ. ಬ್ರಾಹ್ಮಣನಾದವನಿಗೆ ಅಲಂ ಬುದ್ಧಿ ಇರಬೇಕು, ಸಾಕು ಅಂತ ಅನಿಸ್ಬೇಕು. ಸಾಕು, ಇವತ್ತಿಗೆ ಬಂತ ಸಾಕು, ನಾಳೆ ಬೆಳಗಾಗ್ಲಿ ನೋಡೋಣ, ಇವತ್ತಿಗೆ ಬೇಡ, ನಾಳೆ ಚಿಂತೆ ಇವತ್ತಿಗೆ ಬೇಡ. ಅದರಿಂದ ವಿಷಯ ಅಲಂ ಬುದ್ಧಿ ಇರಬೇಕು. ಹಾಗೆ ಇವತ್ತು ಸಾಕು, ಇನ್ನೊಂದು ವರ್ಷ ನಾನು ದೇವರ ಪೂಜೆ ಮಾಡೋದಿಲ್ಲ, ಅಲಂ ಬುದ್ಧಿ ಬಂತು ನನಗೆ ಅಷ್ಟೇ. ಈ ಏಕಾದಶಿ ಮಾಡಿದ್ದೇನೆ, ಮುಂದಿನ ಏಕಾದಶಿನೇ ಮಾಡೋದು ನಾನು, ಮುಂದಿನ ವರ್ಷ ಏಕಾದಶಿನೇ ಮಾಡೋದು, ಅಲಂ ಬುದ್ಧಿ ನನಗಿದೆ ಅಂತ. ಅದಕ್ಕೆ ಕೃಷ್ಣ ಬಹಳ ಚುರುಕು, ಅದಕ್ಕೆ ವಿಷಯ ಅಲಂ ಬುದ್ಧಿಮಾನ್ ಅಂತ ಹೇಳಿದ್ರು. ವಿಷಯ ಪದಾರ್ಥಗಳಲ್ಲಿ ಅಲಂ ಬುದ್ಧಿ ಬೇಕು. ಅದು ಬಿಟ್ಟು ಮೊದಲು ಅಲಂ ಬುದ್ಧಿ ಬರೋದೇ ಧರ್ಮದಲ್ಲಿ. ಆಯ್ತಾ? ದೇವರ ಪೂಜೆ ಅಷ್ಟೇ. ಆಯ್ತಾ? ಹಾಗಾಗಿ ದೇವರ ಪೂಜೆ ಸಾಕು, ಸ್ತೋತ್ರ ಸಾಕು, ವ್ರತ ನಿಯಮಗಳು ಸಾಕು, ಸ್ತೋತ್ರ ಮಂತ್ರಗಳು ಸಾಕು, ಅಲಂ ಬುದ್ಧಿ ಬೇಕು. ಬ್ರಾಹ್ಮಣರಿಗೆ ಬೇಕಾದ ಊಟ ಮಾತ್ರ ಬೇಕು, ದಾನ ಬೇಕು, ಊಟ ಬೇಕು, ಕರ್ಮ ಮಾತ್ರ ಬೇಡ. ಅದಕ್ಕೆ ವಿಷಯ ಅಲಂ ಬುದ್ಧಿಮಾನ್. ಅದಕ್ಕೆ ತುಷ್ಟಿ, ಅದರಲ್ಲಿ ಅದನ್ನೇ ಸಂತೋಷ ಅಂತ ಕರೀತಾರೆ. ಇದಕ್ಕೆ ಒಮ್ಮೆ ಹೇಳಿದ್ದೆ ಅಂತ ಕಾಣಿಸುತ್ತೆ. ಒಬ್ಬ ಬಹಳ ಕಷ್ಟದಲ್ಲಿರುವವ ರಾಜನ ಬಳಿಗೆ ಏನಾದ್ರು ಕೇಳೋಣ ಅಂತ ಹೋದ್ರೆ ರಾಜನೇ ಇಷ್ಟುತ್ತ ಪಟ್ಟಿ ಇಡ್ತಾ ಇರ್ತಾನೆ. ಭಗವಂತ ಅದು ಇದು ವರ ಕೇಳ್ತೀನಿ, ವಾಪಸ್ ಬಂದ್ಬಿಟ್ಟಂತೆ. ನನಗಿದ್ದದ್ದು ಒಂದು ಬೇಡಿಕೆ, ನನಗಿಂತ ಹೆಚ್ಚು ಬಡವ ರಾಜ ಅಂತ ತಿಳ್ಕೊಂಡ. ಯಾಕೆಂದ್ರೆ ಅವನು ಪಟ್ಟಿ ಕಿಟ್ಟದ್ದೇ ಇದೆ ಅಲ್ಲ. ಅದಕ್ಕೆ ವಿಷಯ ಅಲಂ ಬುದ್ಧಿಮಾನ್ ಯಹ ಸಯೇವ ಸುಖಿ. ಸುಖವುಳ್ಳವ ಅಂತ ಯಾರನ್ನು ಕರೀತಾರೆ? ಯಾರಿಗೆ ವಿಷಯ ಪದಾರ್ಥಗಳಲ್ಲಿ ಅಲಂ ಬುದ್ಧಿ ಇದೆಯೋ ಅವನನ್ನು ಸುಖಿ ಅಂತ ಕರೀತಾರೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಸೆ ಬೆನ್ನು ಹತ್ತಿ ಹೋದರೆ ಆಶಾಹಿ ಪರಮಂ ದುಃಖಂ, ಬೇಕಾದಕ್ಕಿಂತ. ಹಾಗೆ ಅದಕ್ಕೋಸ್ಕರ ತುಷ್ಟಿ ನಾಮ ವಿಷಯ ಅಲಂ ಬುದ್ಧಿ. ತಪಃ ಬ್ರಹ್ಮಚರ್ಯಾದಿ. ಅದೇ ನೋಡ್ರಿ ದೊಡ್ಡ ತಪಸ್ಸು. ನಾವು ತಪಸ್ಸು ಅಂದ್ರೆ ಏನ್ ತಿಳ್ಕೊಂಡಿದ್ದೇವೆ? ಕಣ್ಣು ಮುಚ್ಕೊಂಡು ಕೂತ್ರೆ, ಕಾಡಿಗೆ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ರೆ, ಮನೆ ಮಠ ಬಿಟ್ರೆ ಅದೇ ಬಿಟ್ಟು ದೂರ ಹೋಗ್ಬಿಟ್ರೆ ಅದೇ ತಪಸ್ಸು ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ತಪಸ್ಸು. ಬ್ರಹ್ಮಚರ್ಯಾದಿ, ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳೋದಿದೆಯಲ್ಲ ಅದೇ ದೊಡ್ಡ ತಪಸ್ಸು. ಆಯ್ತಾ? ಅಲ್ಲಿ ಆದಿಪದದಿಂದ ಏನೇನನ್ನು ಇಟ್ಕೊಳ್ಬೇಕು? ಬೇಕಾದಷ್ಟನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ನಮಗೆ. ಬ್ರಹ್ಮಚರ್ಯ ಇರಬಹುದು, ಅಥವಾ ಶ್ರಮದಮಾದಿಗಳು ಇರಬಹುದು, ಇವನ್ನೆಲ್ಲ ಮಾಡಬೇಕು. ಇದೇ ಶಾಸ್ತ್ರಾಧ್ಯಯನ ಇರಬಹುದು. ತದ್ಧಿ ತಪಸ್ತದ್ಧಿ ತಪಃ, ಅದೇ ತಪಸ್ಸು. ಅದನ್ನೇ ಹೇಳಿದ್ದು ಬ್ರಹ್ಮಚರ್ಯಾದಿ. ಬ್ರಹ್ಮಚರ್ಯಗಳನ್ನ ಕಾಪಾಡಿಕೊಳ್ಳೋದೇ ದೊಡ್ಡ ತಪಸ್ಸು. ಕಷ್ಟ ಅಲ್ವಾ? ನೀವು ಯಾವುದೇ ಆಶ್ರಮದಲ್ಲಿ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಬೇಕು, ಗೃಹಸ್ಥರು ಗಾರ್ಹಸ್ಥ್ಯವನ್ನು ಕಾಪಾಡಿಕೊಳ್ಬೇಕು, ಸನ್ಯಾಸಿಗಳು ಸನ್ಯಾಸತ್ವವನ್ನು ಕಾಪಾಡಿಕೊಳ್ಬೇಕು. ಇವೆಲ್ಲ ಆದಿಪದದಿಂದ ತಗೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ಹಾಗಾಗಿ ಅದು ದೊಡ್ಡ ತಪಸ್ಸು ಅಂತ ಹೇಳ್ತಾರೆ. ಆ ಬ್ರಹ್ಮಚರ್ಯ ಕಾಪಾಡಿಕೊಳ್ಳೋದಿದೆಯಲ್ಲ ಅದರಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ. ಯಾಕೆಂದ್ರೆ ಸುಲಭವಾಗಿ ಬ್ರಹ್ಮಚರ್ಯ ಕಳ್ಕೊಂಡ್ಬಿಡ್ತೇವೆ ನಾವು. ಗೃಹಸ್ಥರು ಮದುವೆ ಆದ ಮಾತ್ರಕ್ಕೆ ಅವ ಬ್ರಹ್ಮಚಾರಿ ಅಲ್ಲ ಅಂತ ಅರ್ಥ ಅಲ್ಲ. ಮತ್ತದಕ್ಕೆ ಅರ್ಜುನನನ್ನು ಬ್ರಹ್ಮಚಾರಿ ಅಂತ ಕರೀಲಿಲ್ವ? ತತ್ತದು ವರ್ಣಾಶ್ರಮಗಳ ಧರ್ಮಗಳನ್ನ ಚೆನ್ನಾಗಿ ಪಾಲನೆ ಮಾಡ್ಕೊಂಡು ಬಂದ ಅಂದ್ರೆ ಅವನನ್ನು ಬ್ರಹ್ಮಚಾರಿ ಅಂತ ಕರಿಬಹುದು. ಹಾಗಿದೆ. ಹಾಗಾಗಿ ಆ ಬ್ರಹ್ಮಚರ್ಯ ಕಾಪಾಡಿಕೊಳ್ಳೋದು ಬಹಳ ಕಠಿಣ. ಎಷ್ಟು ಸುಲಭ! ಒಂದು ಕ್ಷಣ ಮನಸ್ಸಿನಲ್ಲಿ ಆಸೆ ಬಂತೋ ಹೋಯ್ತು, ಬ್ರಹ್ಮಚರ್ಯ ಹೋಯ್ತು. ನಾವೇನು ಮಾತನಾಡೋದ್ ಬೇಕಾಗಿಲ್ಲ, ಕಣ್ಣಿಂದ ನೋಡೋದ್ ಬೇಕಾಗಿಲ್ಲ, ನಾವು ದೈಹಿಕವಾಗಿ ಅದನ್ನ ಮಾಡೋದ್ ಬೇಕಾಗಿಲ್ಲ. ಅಶ್ವತ್ಥಾಮಾಚಾರ್ಯಗಾಯ್ತು, ರೇಣುಕೆಗಾಗ್ಲಿ, ಗಂಧರ್ವರು ನೋಡಿ ಒಂದು ಕ್ಷಣ ಮನಸ್ಸಾಯ್ತು, ಏನಾಯ್ತು? ಜಮದಗ್ನಿಗಳೇನು ತಲೆಯನ್ನ ಕತ್ತರಿಸಿ ಬಿಟ್ರಲ್ಲ. ಅದಕ್ಕೆ ಬ್ರಹ್ಮಚರ್ಯ ಕಳ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಅದನ್ನೇ ದೊಡ್ಡ ತಪಸ್ಸು. ಕಲಿಯುಗದಲ್ಲಂತೂ ದೊಡ್ಡ ತಪಸ್ಸು ಅದು, ಬ್ರಹ್ಮಚರ್ಯವನ್ನ ಕಾಪಾಡಿಕೊಳ್ಳೋದು. ದಾನ ಬೇಕಾದಷ್ಟು ದಾನ ಮಾಡ್ತೇವೆ, ಎಲ್ಲ ಮಾಡ್ತಾರೆ. ಬೇಕಾದಷ್ಟು ದಾನ, ಲಕ್ಷಾಂತರ ಕೋಟಿ ದಾನಗಳನ್ನು ಮಾಡ್ತಾರೆ. ಯಾವುದು ಕೂಡ ಧರ್ಮದಿಂದ ಸಂಪಾದನೆ ಮಾಡಿದ ಹಣ ಆಗಿರುವುದಿಲ್ಲ. ದಾನ ಮಾಡು,
ಎಂಥ ದಾನ ಆಗಬೇಕು? ಧರ್ಮಾರ್ಜಿತ ವಿತ್ತಸ್ಯ ಪರಸ್ವತ್ವಾಪಾದಾನಂ ಅಂತ. ನೀನೇನು ಧರ್ಮದಿಂದ ನ್ಯಾಯ ಮಾರ್ಗದಿಂದ ನೀನೇನು ಸಂಪಾದನೆ ಮಾಡಿರ್ತಿ ಅದನ್ನ ಪರಸ್ವತ್ವಾಪಾದನಂ, ಅದಕ್ಕೆ ಮತ್ತೊಬ್ಬರ ಸ್ವತ್ವವನ್ನ ನೀನು ಆಪಾದನ ಮಾಡುವಿಕೆ. ಏನದು ಅರ್ಥ ಆಯ್ತಾ? ಅದರ ಪದಶಃ ಅರ್ಥ ಇದು, ಆಯ್ತಾ? ಅದರ ಅರ್ಥ ಆಯ್ತಾ? ಪರಸ್ವತ್ವವನ್ನ ನಾನು ಧರ್ಮದಿಂದ ಸಂಪಾದನೆ ಮಾಡಿದ ಆ ಹಣಕ್ಕೆ ಪರಸ್ವತ್ವವನ್ನ ಆಪಾದನೆ ಮಾಡುವಿಕೆ, ಇದನ್ನೇ ದಾನ ಅಂತ ಕರೀತಾರೆ. ಮಾಡೋದೇ ಬೇಡಪ್ಪ, ಶಬ್ದವೇ ಅರ್ಥ ಆಗೋದಿಲ್ಲ, ಮಾಡೋದೇ ಎಲ್ಲಿಂದ ಬಂತು? ಇದುವರೆಗೂ ಈ ನಾನು ಸಂಪಾದನೆ ಮಾಡಿದ್ದೇನಲ್ಲ, ನನ್ನ ಕೈಯಲ್ಲಿ ಒಂದು 10 ರೂಪಾಯಿ ಇದೆ, ಇದು ನಾನು ಸಂಪಾದನೆ ಮಾಡಿದ್ದು. ಈ 10 ರೂಪಾಯಿಗೆ ಇಷ್ಟರವರೆಗೆ ಅದು ಸ್ವಸ್ವತ್ವವಿದೆ. ಸ್ವಸ್ವತ್ವ ಅಂದ್ರೆ ಏನು? ಸ್ವತ್ವ ಅಂದ್ರೆ ಅಧೀನ ಅಂತ ಅರ್ಥ. ಇದು ನನ್ನ ಸ್ವತ್ತು, ಇದು ನನ್ನ ಅಧೀನ. ಇದುವರೆಗೆ ದಾನ ಮಾಡೋದನ್ನ ಏನರ್ಥ? ನನ್ನ ಕೈಯಲ್ಲಿದ್ದ ಈ ಹಣಕ್ಕೆ ಪರಸ್ವತ್ವವನ್ನ ನೀನು ಆಪಾದನೆ ಮಾಡು ಅಂದ್ರೆ ಮತ್ತೊಬ್ಬರಿಗೆ ಕೊಡು ಅಂತ ಅರ್ಥ, ಆಯ್ತಾ? ಇನ್ನು ಮುಂದೆ ಇದು ನಿನ್ನ ಸ್ವತ್ತು ಅಂತ. ಪರಸ್ವತ್ವವನ್ನ ನೀನು ಧರ್ಮದಿಂದ ಸಂಪಾದನೆ ಮಾಡಿದ ಹಣಕ್ಕೆ ಪರಸ್ವತ್ವವನ್ನ ನೀನು ಆಪಾದನೆ ಮಾಡಿದರೆ ಅದನ್ನೇ ದಾನ ಅಂತ ಕರೀತಾರೆ, ಆಯ್ತಾ? ಈಗ ಅದನ್ನ ಅರ್ಥ ಮಾಡಿ. ಏನ್ ಸುಲಭ ಇದು. ಇದುವರೆಗೂ ನನ್ನ ಅಧೀನದಲ್ಲಿದ್ದ ಹಣವನ್ನ ಇನ್ನು ಮುಂದೆ ಅವನಿಗೆ ಕೊಡ್ತಾ ಇದ್ದೇನೆ, ಅದಕ್ಕೆ ಹೇಳಿ ತ್ಯಾಗ ಮಾಡಬೇಕು, ದಾನ ಮಾಡಿ. ಏನ್ ತ್ಯಾಗ ಅಂದ್ರೆ ಏನು? ಸುಲಭವ ನಾವೇನ್ ಹೇಳುತ್ತೇವೆ? ಏನ್ ಹೇಳುತ್ತೇವೆ ನಾವು ಅದಕ್ಕೆ? ದಾನ ಕೊಟ್ಟು ಅದಕ್ಕೆ ಹೇಳುದು. ಪುರೋಹಿತರು ಹೇಳಿಸ್ಬಿಡ್ತಾರೆ ಅಷ್ಟೇ, ಅವ್ರು ಹೇಳ್ಕೊಂಡು ಹೋಗ್ತೇವೆ. ಅದು ತ್ಯಾಗ, ಅದು ತ್ಯಾಗ. ವಸ್ತು ಪದಾರ್ಥಗಳನ್ನು ಕೊಟ್ಟು ಇದಂ ನಮಮ. ಏನದರ ಅಭಿಪ್ರಾಯ? ಇದುವರೆಗೂ ಈ ಸ್ವತ್ತು ಅದು ನನ್ನ ಸ್ವತ್ತಾಗಿತ್ತು, ಈ ಪದಾರ್ಥ ಅದು ನನ್ನ ಸ್ವತ್ತಾಗಿತ್ತು. ಇನ್ನು ಮುಂದೆ ನಮಮ, ಇದು ನನ್ನದಲ್ಲ. ನನ್ನದಲ್ಲ ಅಂದ್ರೆ ಏನರ್ಥ? ಅವನದ್ದು ಅಂತ ಅರ್ಥ. ಇನ್ನು ಮುಂದೆ ಈ ಪದಾರ್ಥ ಅವನದ್ದು, ಇದನ್ನೇ ಪರಸ್ವತ್ವ ಆಪಾದನ ಅಂತ ಕರೆಯೋದು. ಈಗ ಅರ್ಥ ಆಯ್ತಾ? ದಾನಂ ಧರ್ಮಾರ್ಜಿತ ವಿತ್ತಸ್ಯ, ಅಧರ್ಮದಿಂದ ಸಂಪಾದನೆ ಮಾಡಿದ ಹಣಕ್ಕಲ್ಲ, ಅಷ್ಟೇ ಆಪಾದನೆ ಮಾಡೋದನ್ನ ಹಾಕೋದು ಅಂತ, ಮಿಥ್ಯಾಪವಾದವನ್ನು ಹಾಕೋದು ಅಂತ ಹೇಳೋದು. ಹಾಗೆ ಧರ್ಮಾರ್ಜಿತ ವಿತ್ತಸ್ಯ ಪರಸ್ವತ್ವಾಪಾದನಂ. ಯಶಃ ನಾಮ ಕೀರ್ತಿ, ಅಯಶಃ ಅಪಕೀರ್ತಿ. ನಮ್ಮ ಕೀರ್ತಿ ಬರಬೇಕಾದರೂ ಅಪಕೀರ್ತಿ ಬರಬೇಕಾದರೂ ಪೃಥಕ್ ವಿಧಾಹ ನಾನಾ ವಿಧಾಹ ಏತೆ ಭಾವಾಹ ನಾಮ ಧರ್ಮಾಹ. ಆಯ್ತಾ? ಇವೇ ಮೊದಲಾಗಿರ್ತಕ್ಕಂತಹ ಯಾವುದನ್ನು ಜೀವರು ಲೋಕದಲ್ಲಿ ತಾವು ಅನುಭವಿಸ್ತಾರೆಯೋ ಎಲ್ಲವನ್ನು ಹೇಳಲಿಲ್ಲ ಕೃಷ್ಣ, ಆಯ್ತಾ? ಹೇಳ್ತಾ ಕೂತ್ರೆ ಇದೇ ಲಕ್ಷ ಶ್ಲೋಕ ಆಗ್ಬಿಡುತ್ತೆ ಅವನು ಕೊಡೋದನ್ನ ಹೇಳ್ತಾ ಕೂತ್ರೆ. ಅದಕ್ಕೋಸ್ಕರ ಕೃಷ್ಣ ಸ್ವಲ್ಪ ಅದನ್ನ ಹೇಳಿ ಏತೆ ಪೃಥಕ್ ವಿಧಾಹ, ಹೀಗೆ ಅನೇಕ ವಿಧವಾದ ಭಾವಾಹ. ಮೂಲದಲ್ಲಿದೆ ಭಾವ ಶಬ್ದ, ಹೌದಾ? ಲೋಕದಲ್ಲಿರುವ ಭಾವ ಅಲ್ಲ. ಮತ್ತೆ ಕೃಷ್ಣ ಗೀತೆಯಲ್ಲಿ ಹೇಳಿದ ಭಾವ. ಸುಖಂ ದುಃಖಂ ಭವೋ ಭಾವ. ಆ ಭಾವ ಶಬ್ದಕ್ಕೆ ಏನರ್ಥ? ಧರ್ಮಗಳು ಅಂತ ಅರ್ಥ. ಇವೇ ಮೊದಲಾಗಿರ್ತಕ್ಕಂತಹ ಧರ್ಮಗಳು ಭವಂತಿ ಭಾವಾಹ. ಇಲ್ಲೂ ಇದೆ, 5ನೇ ಶ್ಲೋಕದಲ್ಲೂ ಭಾವ ಶಬ್ದ ಇದೆ ಅಲ್ವಾ? ಭವಂತಿ ಭಾವಾಹ ನಾಮ ಧರ್ಮಾಹ ಭೂತಾನಾಂ ಪ್ರಾಣಿನಾಂ ಸಕಲ ಪ್ರಾಣಿನಾಂ ಮತ್ತಃ ಏವ ಭವಂತಿ. ಮತ್ತಃ ಏವ ಭವಂತಿ, ಮತ್ಸಕಾಶಾದೇವ ಭವಂತಿ, ನನ್ನಿಂದಲೇ ಎಲ್ಲವೂ ಕೂಡ ಆಗ್ತಕ್ಕಂಥದ್ದು ಅಂತ ತಿಳಿ. ಇದು ಮಹಿಮೆ ಭಗವಂತನ. ಇದೊಂದು ರೀತಿಯಾಗಿರ್ತಕ್ಕಂಥ ಅದ್ಭುತವಾದ ಮಹಿಮೆ. ಮೋಕ್ಷವನ್ನು ಪಡಿಬೇಕಾದರೆ ಭಗವಂತನ ಜ್ಞಾನ ಬೇಕು ಅಂತ ಒಂದು ಮಹಿಮೆ. ಅಷ್ಟೇ ಅಲ್ಲ, ಭಗವಂತನ ಮಹಿಮೆ ಇನ್ನೂ ಒಂದಿದೆ. ಜಗತ್ತಿನಲ್ಲಿ ಬುದ್ಧಿಯಾದಿಗಳ ಬುದ್ಧಿಯೇ ಮೊದಲಾದ ಯಾವ ಧರ್ಮಗಳಿದ್ದಾವೆಯೋ ಆ ಎಲ್ಲ ಧರ್ಮಗಳು ಕೂಡ ಜೀವರಿಗೆ ಮತ್ತಃ ಏವ ಭವಂತಿ, ನನ್ನಿಂದಲೇ ಆಗ್ತವೆ. ಇದು ಒಂದು ಭಗವಂತನ ಮಹಿಮೆ. ಈ ಮಹಿಮೆ ಅರ್ಥ ಮಾಡಿಕೊಂಡ್ರೆ ನಮಗೆ ಸಂಸಾರದಲ್ಲಿ ದುಃಖದ ಲೇಷವೇ ನಮಗ್ ಬರೋದಿಲ್ಲ. ಇದು ಯಾರಿಂದಲೇ ಕಷ್ಟ ಬರಲಿ, ಮಕ್ಕಳಿಂದ ಬರಲಿ, ಮೊಮ್ಮಕ್ಕಳಿಂದ ಬರಲಿ, ಸಂಪಾದನೆ ಮಾಡಿದ ಸಂಪತ್ತಿನಿಂದ ಬರಲಿ, ಯಾವುದು ವಿಧದಿಂದ ದುಃಖ ಬರಲಿ ಸುಖ ಬರಲಿ, ಇದು ನನ್ನಿಂದಾಗಿ ಬಂದದ್ದಲ್ಲ. ಭಗವಂತ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ತನ್ನ ಇಚ್ಛೆಯಂತೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಮತ್ತೊಬ್ಬರ ಮೇಲೆ ನಾವು ಆಪಾದನೆ ಮಾಡೋದು ತಪ್ಪತ್ತೆ. ನೋಡಿದ್ಯಾ, ನೀನೇ ನನ್ನ ಸುಖಕ್ಕೆ ಕಾರಣ, ನೀನೇ ನನ್ನ ದುಃಖಕ್ಕೆ ಕಾರಣ,
ಮತ್ತೊಬ್ಬರ ಮೇಲೆ ಆಪಾದನೆ ಮಾಡೋದು ತಪ್ಪತ್ತೆ. ಯಾಕಂದ್ರೆ ಎಲ್ಲವನ್ನೂ ಕೂಡ ಭಗವಂತನೇ ಕೊಟ್ಟಿದ್ದಾನೆ. ಈ ಕೊಟ್ಟಿದ್ದಾನೆ ಅಂದ್ರೆ ಭಗವಂತ ನನ್ನ ಸುಖ ಕೊಟ್ಟವ ದುಃಖವನ್ನು ಕೊಟ್ಟಿದ್ದಾನೆ ಅಂದ್ರೆ ಅದು ದುಃಖ ಪರಿಹಾರ ಮಾಡ್ಲಿಕ್ಕೆ ಗೊತ್ತಿಲ್ಲೇನು ಭಗವಂತನಿಗೆ? ಕೊಟ್ಟಿದ್ದಾನೆ. ನನ್ನ ಯಾವುದೋ ಪ್ರಾರಬ್ಧ ಇದರ ಮೂಲಕ ಪರಿಹಾರ ಆಯಿತು ಅಂತ ತಿಳ್ಕೊಂಡ್ಬಿಟ್ರೆ ಗೀತೆ ಎಷ್ಟು ನಮ್ಮ ಜೀವನಕ್ಕೆ ಹತ್ತಿರ ಆಗುತ್ತೆ. ಯಾಕೆ ಬೇಕು ಗೀತೆ? ಇದೆಲ್ಲ ದುಃಖ ಪರಿಹಾರ. ಅದು ಯಾವ ವ್ಯಕ್ತಿಯಿಂದಲೂ ನಮ್ಮ ಸಮಾಧಾನ ಸಿಗೋದಿಲ್ಲ. ಬಂದವ್ರು ಏನ್ ಅನ್ಬೋದು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದು, ಬೆನ್ಸ್ ಅವ್ರಿಗೆ ಹೋಗ್ಬೋದಷ್ಟೆ, ಒಂದು 10 ನಿಮಿಷ ಮಾತನಾಡ್ಬೋದಷ್ಟೆ. ನಮ್ಮ ಸಮಾಧಾನ ಸಿಗೋದು ಗೀತೆಯಿಂದ ಮಾತ್ರ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ವೇದಾಂತ ಬರೀ ಕೇಳಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬಾರದ ಹೊರತು ನಮಗೆ ಜೀವನದಲ್ಲಿ ಬರುವ ಕಷ್ಟಗಳಿಗೆ ನಮಗೆ ಉಪಾಯ ಸಿಗೋದಿಲ್ಲ, ಮಾರ್ಗ ಸಿಗೋದಿಲ್ಲ. ಹಾಗಾಗಿ ಗೀತೆಯನ್ನು ಕೇಳಬೇಕು, ಕೇಳಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಏನೇ ಸುಖ ಬರಲಿ, ಏನೇ ದುಃಖ ಬರಲಿ, ಅದು ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಬಂದಿದೆಯೇ ವಿನಃ ಸ್ವಾಮಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರ. ದುಃಖ ಕೊಟ್ಟಿದ್ದಿ, ಸುಖ ಕೊಟ್ಟು ದುಃಖವನ್ನು ಪರಿಹಾರ ಮಾಡು. ಸುಖ ಕೊಟ್ಟಿಯೋ ಮೇಲೆ ಕೇರಿಸಬೇಡ, ಅಹಂಕಾರ ಕೊಡಬೇಡ, ನಿನ್ನನ್ನು ಮರೆಸಬೇಡ. ನಿನ್ನ ವಿಸ್ಮರಣೆಗೆ ಕಾರಣವಾಗುವ ಸುಖ ನನಗೆ ಬೇಡವೇ ಬೇಡ. ಯಾಕೆಂದ್ರೆ ದುಃಖ ಬಂದರೆ ತಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕಿಂತ ನಿರಂತರ ದುಃಖವನ್ನೇ ಅನುಭವಿಸ್ತಾ ಇದ್ರೆ ನಮಗೇನು ಹೊಸದಾಗಿ ಬರೋದು ಅಂತಿಲ್ಲಲ್ಲ. ಹಾಗಾಗಿ ವಿಪದ ಸಂತೋನ ಶಾಶ್ವತ ಯಾಕೆ ಕುಂತಿ ಕೇಳಿದ್ದು ಇದೇ ಉದ್ದೇಶಕ್ಕೋಸ್ಕರ. ಹಾಗಾಗಿ ಇವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಈ ಭಾವನೆಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾನೆ ನಮಗೆ ಅಂತ ಹೇಳ್ತಾ, ಇದು ಭಗವಂತನ ಅದ್ಭುತವಾದ ಒಂದು ರೀತಿಯಾದ ಮಹಿಮೆ ಅಂತ 4 ಮತ್ತು 5ನೇ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಎಂಬಲ್ಲಿಗೆ ಇವತ್ತಿನ ಪಾಠವನ್ನ ನಾವು ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ದಿವಸದ ಪಾಠದಲ್ಲಿ ಸೇರೋಣ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನರ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಮುಂದಿನ ಶ್ಲೋಕ ಬಹಳ ದೊಡ್ಡದಿದೆ, ತುಂಬಾ ವಿವೃತಿ ಎಲ್ಲ ಇದೆ. ಹಾಗಾಗಿ ಶುರು ಮಾಡಿಬಿಟ್ರೆ ಮುಗಿಯೋದಿಲ್ಲ ಅದು. ಅದಕ್ಕೋಸ್ಕರ ಹೇಗೂ ನಾಳೆ ಪಾಠ ಇದೆ, ಆದ್ದರಿಂದ